ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರ ಸ್ತೋಮ ನುತ ನತ ಚಾರುಚರಣಾಂಭೋಜ ಘನ ಮಹಿಮಾ ನಾಮ ರೂಪ ಕ್ರಿಯಾ ಕಲಾಪ ವಿರಾಮ ನನುಪಮ ದಿವ್ಯ ತೇಜೋ ವ್ಯೋಮಮೂರುತೆ ಗುರುಗುಹೇಶ್ವರ ಲಿಂಗ ಶರಣಾರ್ಥಿ ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟೋ ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯ ದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಸದಾ ಸ್ಮರಣೀಯರು ಸಕಲ ಜೀವಾತ್ಮರಿಗೂ ಲೇಸನೆ ಬಯಸಿದ ಬಸವಾದಿ ಯಲ್ಲಮ್ಮ ಪ್ರಮಥರನ್ನು ಸ್ಮರಣೆ ಮಾಡಿ ತೋಂಟದ ಸಿದ್ಧಲಿಂಗ ಯತಿಗಳವರನ್ನು ಪರಮಾರಾಧ್ಯ ಗುರುವರರಾದ ಲಿಂಗೈಕ್ಯ ಹಾನಗಲ್ಲ ಗುರು ಕುಮಾರ ಮಹಾಶಿವಯೋಗಿಗಳವರನ್ನು ಸ್ಮರಿಸಿರಿಸಿಕೊಂಡು ನಿಮ್ಮೆಲ್ಲರ ಆರಾಧ್ಯ ದೈವನಾದ ಬೆಣ್ಣೆ ಬಸವೇಶ್ವರನ ಪುಣ್ಯದ ಪ್ರಾಂಗಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನಾಲ್ಕನೆಯ ದಿನದ ವರದಾನಿ ಮಹಾದಾನಿ ಗುಡ್ಡಾಪುರದ ಮಹಾಮಾತೆ ದಾನಮ್ಮ ದೇವಿಯ ಪುರಾಣದ ಪುಣ್ಯದ ಭಾಗದೊಳಗೆ ನಿಮ್ಮೆಲ್ಲರಿಗೂ ಸಂಗೀತದ ರಸದೌತಣ ಉಣಬಡಿಸಿದ ನಮ್ಮವರದ ಶರಣಕುಮಾರ್ ಯಾಳ್ಗಿ ಗವಾಯಿಗಳವರಲ್ಲಿ, ತಬಲಾವಾದಕರಾಗಿರುವಂಥ ಶಿವಕುಮಾರ್ ಕಟ್ಟಿ ಸಂಗಾವಿಯವರಲ್ಲಿ, ಬಸವಣ್ಣನವರಲ್ಲಿ, ಆಗಮಿಸಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಅನಂತ ಶರಣು ಶಿವಶರಣಾರ್ಥಿಗಳು. ಪುರಾಣ ಮನಸ್ಸುಗಳನ್ನು ಬೆಸೆಯುವಂಥ ಸೇತುವೆ. ಪುರಾಣ ಜನರ ದ್ವೇಷ ಭಾವನೆಯನ್ನು ದೂರೀಕರಿಸಿ ಪ್ರೀತಿಯನ್ನು ಹುಟ್ಟಿಸುವಂಥದ್ದು. ಪುರಾಣ ನಮ್ಮನ್ನೆಲ್ಲ ಒಂದು ಮಾಡುವಂಥದ್ದು. ಪುರಾಣ ಮನುಷ್ಯನ ಸತ್ತ ಪಥಕ್ಕೊಂದು ಹೆದ್ದಾರಿಯಾಗುವಂಥದ್ದು. ಅಂಥ ಮಹಾಪುರಾಣದ ನಾಲ್ಕನೆಯ ದಿನಗಳೊಳಗೆ ನಾವುಗಳೆಲ್ಲ ಭಾಗಿಯಾಗಿದ್ದೀವಿ. ದಿನಗಳೆಷ್ಟಾಗತ್ತೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ದಿನಗಳ ಕಾಲ ಪುರಾಣ ನಡೀತದೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ದಿನಗಳೊಳಗೆ ನಾನು ಎಷ್ಟು ಕಲಿತಿದ್ದೀನಿ ಅನ್ನುವಂಥದ್ದು ಭಾಳ ಮುಖ್ಯವಾಗ್ತದೆ. ಏನು ಕೇಳಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕೇಳಿರುವುದನ್ನು ನನ್ನ ಜೀವನದೊಳಗೆ ನಾನು ಎಷ್ಟು ರೂಢಿಸಿಕೊಂಡಿದ್ದೀನಿ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಎಷ್ಟು ಗಳಿಸಿದ್ದೀನಿ ಅನ್ನುವಕ್ಕಿಂತ ಹೆಚ್ಚಾಗಿ ಹೇಗೆ ಗಳಿಸಿದ್ದೀನಿ ಅನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಈ ಕಾರ್ಯವನ್ನು ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ನಾನು ಹೇಗೆ ಮಾಡಿದ್ದೀನಿ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ಅಂಥ ಮಹಾಪುರಾಣವನ್ನು ಎಷ್ಟು ದಿನ ಕೇಳಿದ್ದೀನಿ ಅನ್ನೋದಕ್ಕಿಂತ ಆ ಬಂದಿರುವಂಥ ವಿಚಾರ ನನ್ನ ಬದುಕಿನೊಳಗೆ ಹೇಗೆ ರೂಢಿಸ್ಕೊಳ್ಬೇಕು ಅನ್ನುವಂಥದ್ದು ವಿಚಾರ ಮಾಡಿ ಬದುಕನ್ನು ರೂಪಿಸಿಕೊಳ್ಳೋದಕ್ಕೆ ಮಾತ್ರ ಪುರಾಣ ಅಂತ ಕರೀತಾರೆ, ಇನ್ನಿರೋದಕ್ಕಲ್ಲ. ಗುಡ್ಡಾಪುರದ ಮಹಾಮಾತೆ ದಾನಮ್ಮ ದೇವಿ ಸಾಕ್ಷಾತ್ ಪಾರ್ವತಿಯ ರೂಪವನ್ನು ಹೊತ್ತು
ಪಾರ್ವತಿ ದೇವಿಯ ಭೂಲೋಕಕ್ಕೆ ಆಗಮಿಸಿ ಈ ನಾಡಿನ ಜನರ ಅಜ್ಞಾನವನ್ನು ದೂರೀಕರಿಸಬೇಕು ಅನ್ನುವಂಥ ಪರಮಾತ್ಮನ ಆಜ್ಞೆಯನ್ನು ಹೊತ್ತು ಭೂಲೋಕಕ್ಕೆ ದಯಮಾಡಿಸುವಂಥವಳು ಆಗ್ತಾಳೆ. ಅಂಥ ಪರಮಾತ್ಮನ ಆಜ್ಞೆಯನ್ನು ಹೊತ್ತುಕೊಂಡು ಬಂದ ಪಾರ್ವತಿ ದೇವಿ ಯಾವ ದೇಶ, ಯಾವ ನಾಡು, ಯಾವ ಜಿಲ್ಲೆಯೊಳಗೆ ಜನಿಸಬೇಕು ಅನ್ನುವಂಥ ವಿಚಾರವನ್ನು ಪರಮಾತ್ಮನಿಗೆ ಕೇಳಿದಾಗ ಹೇಳಿರುವಂಥ ಮಾತು, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಉಮರಾಣಿ ಅನ್ನುವಂಥ ಗ್ರಾಮದೊಳಗೆ ನಿನ್ನ ಜನನವಾಗಬೇಕಾಗದೆ. ಅದು ಭಾರತ ಭೂಮಿಯ ಪುಣ್ಯದ ಪ್ರಾಂಗಣ, ಕರ್ನಾಟಕದ ಪುಣ್ಯದ ಚೊಚ್ಚಲಿನೊಳಗ ನೀನು ಜನಿಸಬೇಕು. ಈ ವಿಚಾರವನ್ನು ಹೇಳಿ ನಿನ್ನೆಯ ದಿವಸ ಪುರಾಣವನ್ನು ನಾನು ಮುಕ್ತಾಯಗೊಳಿಸಿದ್ದೆ. ಇವತ್ತು ಅದರ ಮುಂದುವರಿದ ಭಾಗ ಏನು ಹೇಳಬೇಕಾಗಿತ್ತವ ನಿನ್ನೆ? ಏನು ಮಿಠಾಯಿ? ಬೊಂಬಾಯಿ. ಈ ರುಚಿಯಾದ ಅಂತ ನೆನ್ಪಿಟ್ಕೊಂಡ್ರೇನಿದು? ಏನೇ ಆಗಲಿ, ಲಕ್ಷ ಕೊಟ್ಟು ಕೇಳಾಕತ್ತಾರ ಹುಡುಗರು ಅನ್ನೋದಕ್ಕೆ ಇದು ಸಾಕ್ಷಿ. ಅವ್ರಿಗೆ ಮತ್ತೊಮ್ಮೆ ನಿಮ್ಮ ಜೋರಾಗಿ ಚಪ್ಪಾಳೆಯನ್ನು ಕೊಟ್ಟು. ಅಣ್ಣನ ಹೆಂಡತಿಯ ಹೋಗಿ ಬೊಂಬಾಯಿ ಮಿಠಾಯಿ ಮಾರುವಂಥವನಿಗೆ 1,00,000 ರೂಪಾಯಿಯನ್ನು ಕೊಟ್ಟು ಮಗದೊಂದು ಕೈಯೊಳಗೆ ವಿಷದ ಬಾಟಲಿಯನ್ನು ಕೊಟ್ಟು ಹೇಳಿ ಬರ್ತಾರೆ, ನನ್ನ ತಮ್ಮನ ಮಗಳು ದಿನನಿತ್ಯ ನಿನ್ನ ಹತ್ತಿರ ಬೊಂಬಾಯಿ ಮಿಠಾಯಿ ತಿನ್ನಾಕ ಬರುವಂಥವಳಾಗ್ತಾಳೆ. ನಾಳೆಯ ದಿವಸ ನನ್ನ ತಮ್ಮನ ಮಗಳು ಬೊಂಬಾಯಿ ಮಿಠಾಯಿ ತಿನ್ನುವುದಕ್ಕೆ ಬಂದಾಗ ವಿಷವನ್ನು ಹಾಕಿಕೊಡಬೇಕು ಅಂತ ಹೇಳಿದ್ರು. ಕಾರಣ, ಇರುವಂಥ 100 ಎಕರೆಯ ಭೂಮಿ ನಿನ್ನ ತಮ್ಮನಿಗೆ 50 ಎಕರೆ, ನಿನಗೆ 50 ಎಕರೆ ಬಂತು ಅಂದರೆ ನಿನ್ನ ತಮ್ಮನಿಗಿರುವಂಥದ್ದು ಒಂದೇ ಒಂದು ಹೆಣ್ಣು. ಆ ಹೆಣ್ಣು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂದಂಗೆ 50 ಎಕರೆ ಹೊಲ ತಗೊಂಡು ಹೋಗಿ ಬಿಡುತ್ತಾಳೆ. ಆ 50 ಎಕರೆ ಹೊಲ ಅವಳಿಗೆ ಆಗಬಾರ್ದು, ನನ್ನ ಮಗನಿಗೇ ಉಳಿಬೇಕು ಅನ್ನುವಂಥ ದುಷ್ಟ ಬುದ್ಧಿ ಉಳ್ಳ ಆ ನಾರಿ ಗಂಡನ ತಲೆಯೊಳಗೆ ಊದುತ್ತಾಳೆ. ಗಂಡ ಸಹಿತ ನಂಬಿ ಯಾವ 1,00,000 ರೂಪಾಯಿ ಕೊಟ್ಟು ಬಂದಾಗ ವಿಷವನ್ನು ಹಾಕುವಂಥ ವಿಷದ ಬಾಟಲಿಯನ್ನು ಕೊಟ್ಟು ಬಂದಾಗ ಬೊಂಬಾಯಿ ಮಿಠಾಯಿ ಮಾರುವಂಥವನೇನೋ ಬಂದ ನಿಜ, ಆದರೆ ಬೊಂಬಾಯಿ ಮಿಠಾಯಿ ಮಾರುವಂಥವ ಆ ಬೊಂಬಾಯಿ ಮಿಠಾಯಿದೊಳಗೆ ವಿಷವನ್ನು ಹಾಕಿ ಕೊಡಲಿಲ್ಲ. ಅದೇ ರಾತ್ರಿ ಮತ್ತೆ ಗಂಡ ಹೆಂಡತಿಯರಿಬ್ಬರು ಹೋಗಿ ಆ ಬೊಂಬಾಯಿ ಮಿಠಾಯಿ ಮಾರುವಂಥವನಿಗೆ ಮನಸ್ಸು ಬಂದಂಗ ಹೊಡಿತಾರೆ. ನಿನಗೆ 1,00,000 ರೂಪಾಯಿ ನಾನು ಕೊಟ್ಟು ಬಂದಿದ್ದು ನಿನಗೆ ಇಟ್ಕೋ ಅಂತ ಕೊಡಾಕ ಬಂದಿಲ್ಲ, ನನ್ನ ತಮ್ಮನ ಮಗಳಿಗೆ ವಿಷವನ್ನು ಹಾಕಿ ಕೊಡುವಂತ ನಾನು ಕೊಟ್ಟು ಬಂದಿದ್ದೀನಿ. ನೀನು ಯಾಕೆ ವಿಷವನ್ನು ಹಾಕಿಲ್ಲ ಅಂತ ಮನಸ್ಸೋ ಇಚ್ಛೆ ಹೊಡೆಸ್ಕೊಂಡಿರುವಂಥ ಬೊಂಬಾಯಿ ಮಿಠಾಯಿ ಮಾರುವಂಥ ಪುಣ್ಯಾತ್ಮಗ ಕೇಳ್ತಾರ, ನೀನು ಯಾಕೆ ಬೊಂಬಾಯಿ ಮಿಠಾಯಿದೊಳಗೆ ವಿಷವನ್ನು ಹಾಕಿಲ್ಲ ಅಂದಾಗ ಬೊಂಬಾಯಿ ಮಿಠಾಯಿ ಮಾರುವಂಥವನ ಮಾತು ಬಹಳ ಕಿಮ್ಮತ್ತಿನ ಮಾತು. ಅಷ್ಟೆಲ್ಲ ಹೊಡೆಸ್ಕೊಂಡಿರುವಂಥ ಪುಣ್ಯಾತ್ಮ ಹೇಳ್ತಾನ ಗಟ್ಟಿ ಧ್ವನಿಯೊಳಗ, ನೀನು ಇಡೀ ಊರಿನೊಳಗ ಬಹಳ ಶ್ರೀಮಂತ ಅನಿಸ್ಕೊಂಡಿರಬಹುದು,
1,00,000 ರೂಪಾಯಿದಿಂದ ನೀನು ಶ್ರೀಮಂತನಾದರೆ ಒಂದೇ 1 ರೂಪಾಯಿನಿಂದ ನಾ ಬಡವನಿಸ್ಕೊಂಡಿದ್ದೀನಿ ಖರೆ. 100 ಎಕರೆ ಹೊಲದಿಂದ ನೀನು ಶ್ರೀಮಂತ ಅನಿಸ್ಕೊಂಡಿರಬಹುದು ಖರೆ. ನನಗ ಹೊಲ ಇಲ್ಲ ಅಂತ ನನ್ನ ಬೊಂಬಾಯಿ ಮಿಠಾಯಿ ಮಾರಿ ಕಾಯ್ಕ ಮಾಡಿ ಬದುಕ ಮಾಡಾಕತ್ತೀನಿ. ಇಡೀ ಊರೊಳಗ ನೀನೊಬ್ಬನೇ ನಿನಗ ಹತ್ತರನೇ ಹೊಲ ಅದ ಅನ್ನೋದ ಅನಿಸ್ಕೊಂಡಿರಬಹುದು. ನನಗ ಹೊಲ ಇಲ್ಲ ಅಂತ ನೀವೇನು ನನಗ ಬಡಿಯಾಕಚ್ಚಿರಲ್ಲ, ಅದು ನಿನ್ನ ತಪ್ಪಲ್ಲಪ್ಪ. ಭಗವಂತ ಈ ಭೂಮಿಗೆ ನನಗ ಯಾತಕ್ಕಾಗಿ ಕಳಿಸಿದಾನಂದ್ರ ನಿನ್ನಂಗ ದುಷ್ಟ ಬುದ್ಧಿಯನ್ನ ಯೋಚನೆ ಮಾಡುವುದಕ್ಕಾಗಿ ನನಗ ಕಳಿಸಿಲ್ಲೋ. ಆ ಭಗವಂತ ನನಗ ಯಾತಕ್ಕಾಗಿ ಭೂಮಿಗೆ ಕಳಿಸಿದಾನೆ ಅಂದ್ರ ಯಾಕ ಬೊಂಬಾಯಿ ಮಿಠಾಯಿ ಮಾರಾಕ ಹಚ್ಚಾನ ಅಂತಂದ್ರ ಬಹಳ ಲಕ್ಷ ಕೊಟ್ಟು ಕೇಳುತ್ತಮ್ಮ. 1,00,000 ರೂಪಾಯಿದಿಂದ ನೀ ಶ್ರೀಮಂತ ಅನಿಸ್ಕೊಂಡಿರಬಹುದು, ನಾನು ಬೊಂಬಾಯಿ ಮಿಠಾಯಿ ಮಾರಿ ಬಡವನಿಸ್ಕೊಂಡಿರಬಹುದು. ಆ ಭಗವಂತ ನನಗ ಹೇಳಿದ್ದು ಒಂದೇ ಒಂದು ಮಾತು, ನಿನ್ನ ಜೀವನದೊಳಗ ಎಲ್ಲರ ಬಾಯಿಗೆ ಸಿಹಿಯನ್ನ ಹಂಚು ಹೊರತಾಗಿ ವಿಷವನ್ನ ಹಂಚಬೇಡಂತ ಕಳಿಸ್ಯಾನ. ಎಲ್ಲರ ಬಾಯಿಗೆ ಸಿಹಿಯನ್ನ ಹಂಚಂತ ಕಳಿಸ್ಯಾನ, ವಿಷವನ್ನ ಹಂಚಂತ. ನಾವು ಸಹಿತ ವಿಷವನ್ನ ಹಂಚಬಾರ್ದು, ಸಿಹಿಯನ್ನ ಹಂಚಬೇಕಾಗ್ಯದ. ಹೆಂಗ ಸಿಹಿ ಹಂಚೋದು? ಹಂಗಂತ ಮನ್ಯಾಗ ಗೋಧಿ ಹುಗ್ಗಿ ಮಾಡಿ ಬರೋರಿಗೆ ಹೋದೋರಿಗೆ ಹಂಚೋದಲ್ಲ. ಇನ್ನೊಬ್ಬರ ಮನೆಗೆ ಹೋದಾಗ ನಿನ್ನ ಗಂಡ ಹಂಗ ನಿನ್ನ ಹೆಂಡತಿ ಹಿಂಗ ಅಂತ ಅನಬ್ಯಾಡ್ರಿ. ಆ ಮನ್ಯಾಗ ಬೆಂಕಿ ಹಚ್ಚಿ ಬರಬ್ಯಾಡ್ರಿ, ಆ ಮನ್ಯಾಗ ದೀಪ ಹಚ್ಚ್ರಿ, ಇದು ಸಿಹಿ ಹಂಚದಂಕ. ಹೇಳೋದು ಅರ್ಥ ಆಯ್ತೇವ? ಇನ್ನೊಬ್ಬರ ಮನ್ಯಾಗ ಕುಂತಾಗ ಆ ಮನ್ಯಾಗ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರಿ ಅಂದ್ರೆ ತಿಳ್ಕೊಳ್ರಿ, ವಿಷವನ್ನ ಕೊಟ್ಟಂಗ. ಯಾವ ಮನೆಯೊಳಗ ಗಂಡ ಹೆಂಡತಿ ಜಗಳ ಆಡಕತ್ತಾರ ಅದಕ್ಕೆ ತಟ್ಟಕ್ಕೆ ಹೋಗಿ ಪೆಟ್ರೋಲ್ ಸುರಿಬ್ಯಾಡ್ರಿ, ಅದನ್ನು ಆರಿಸಿ ಬರ್ರಿ. ನೀವು ಸಿಹಿಯನ್ನ ಅಮೃತವನ್ನ ಹಂಚದಂಗಾಗ್ತದೆ. ಇಂಥ ಅಮೃತವಾದ ಕೆಲಸವನ್ನ ಮಾಡುವುದಕ್ಕಾಗಿ ಭಗವಂತ ನನಗ ಭೂಮಿಗೆ ಕಳಿಸ್ಯಾನೋ. ತಗೋ, ನಿನ್ನ 1,00,000 ರೂಪಾಯಿ ಅಂತ ಮುಖಕ್ಕೆ ಎಸೆದು ಹೋಗಿಬಿಡುತ್ತಾನ ಬೊಂಬಾಯಿ ಮಿಠಾಯಿ ಮಾರುವಂಥ. ಹೇಳುವ ತಾತ್ಪರ್ಯ, ಮನುಷ್ಯನಾಗಿರುವಂಥ ನಾವುಗಳು 2 ಕಿಮ್ಮತ್ತಿನ ಕಾಲುಗಳನ್ನು ಕೊಟ್ಟಾನ. ಇಂಥ ಪುರಾಣ ಪುಣ್ಯ ಕಥೆಗಳನ್ನು ಕೇಳಾಕ ಮನೆಯಿಂದ ಇಲ್ಲಿ ತನಕ ಬರ್ರೋ ಅಂತ ಕೊಟ್ಟಾನ ಹೊರತಾಗಿ ಜಗಳ ಆಡಲು ಹೋಗಿ ನಿಲ್ಲಾಕ ಕೊಟ್ಟಿಲ್ಲ. ಪಾದಯಾತ್ರೆ, ತೀರ್ಥಯಾತ್ರೆ, ಕ್ಷೇತ್ರ ಯಾತ್ರೆಗಳನ್ನು ಮಾಡುವುದಕ್ಕಾಗಿ ಕಾಲುಗಳನ್ನು ಕೊಟ್ಟಾನ ಹೊರತಾಗಿ ಎಲ್ಲಿ ಅಧರ್ಮ ನಡೆದಾದ ಅಲ್ಲಿ ಹೋಗಿ ನಿಂದ್ರಾಕ ಅಲ್ಲ. 2 ಕೈಗಳನ್ನು ಕೊಟ್ಟಿದಾನ. ಈ 2 ಕೈಗಳಿಂದ ಇನ್ನೊಬ್ಬರ ಮನೆಯೊಳಗ ದೀಪ ಹಚ್ಚಬೇಕೇ ವಿನಃ ಬೆಂಕಿಯನ್ನ ಹಚ್ಚಾಕ ಕೊಟ್ಟಿಲ್ಲ. ಹಚ್ಚುವುದಾದರೆ ದೀಪವನ್ನೇ ಹಚ್ಚಿ ಬೆಂಕಿಯನ್ನಲ್ಲ, ಆರಿಸುವುದಾದರೆ ಬೆಂಕಿಯನ್ನೇ ಆರಿಸಿ ದೀಪವನ್ನಲ್ಲ. ಈ 2 ಕೈಗಳಿಂದ ದಾನ ಮಾಡಿ. ಯಾವ ಹೊಟ್ಟಿ ಹಸದದ ಆ ಹೊಟ್ಟಿಗೆ ತಣ್ಣಗಿಡಾಕ 2 ರೊಟ್ಟಿ ಕೊಡ್ರಿ. ಈ ಕೈಗೆ ಕಿಮ್ಮತ್ತು ಬರ್ತದೆ. ಈ ಕೈಗೆ ಬಂಗಾರ ಹಾಕೊಂಡ್ರೆ ಕಿಮ್ಮತ್ತು ಬರಂಗಿಲ್ಲ. ಈ ಕೈಗೆ ಕಿಮ್ಮತ್ತು ಬರಬೇಕಾಗಿತ್ತು ಅಂದ್ರೆ ದಾನ ಮಾಡಬೇಕು. ಭಾಳ ಚಲೋ ಬಾಯಿ ಕೊಟ್ಟಾನ, 4 ಚಲೋ ಮಾತಾಡ್ರಿ. ಮಾತಾಡಕ ಬರಲಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂದ್ರಿ. ಇದಕ್ಕಿಂತ ದೊಡ್ಡದ ಇನ್ನೊಂದು ಇಲ್ಲ. ಭಾಳ ಚಲೋ ಕಿವಿ ಕೊಟ್ಟಾನ 2 ಭಗವಂತ. ಚಾಡಿ ಮಾತುಗಳನ್ನು ಕೇಳಾಕಲ್ಲ, ಇಂಥ ಪುರಾಣ ಪುಣ್ಯ ಕಥೆಗಳನ್ನು ಕೇಳಾಕ ಕೊಟ್ಟ. 2 ಕಣ್ಣುಗಳನ್ನು ಕೊಟ್ಟಾನ ಭಗವಂತ.
ಇಂಥ ಪುರಾಣ ಪುಣ್ಯ ಕಥೆಗಳು, ದೇವಸ್ಥಾನ ಮಠ ಮಂದಿರಗಳು ಸ್ವಾಮಿಗಳನ್ನು ಗುರುಗಳನ್ನು ನೋಡುವುದಕ್ಕೆ ಹೊರತಾಗಿ ಕೆಟ್ಟದ್ದನ್ನು ನೋಡುವುದಕ್ಕಾಗಿ ಅಲ್ಲ. ಬಾಳ ಚಲೋ ತಲೆ ಕೊಟ್ಟಾನ ಭಗವಂತ, ಈ ತಲೆಯಾಗ ಕಸ ಮುಸ್ರಿ ಇಟ್ಕೊಳ್ಳಾಕಲ್ಲ, ಇಂಥ ಪುರಾಣ ಪುಣ್ಯ ಕಥೆಗಳನ್ನು ಇಟ್ಕೊಳ್ಳಾಕ ಕೊಟ್ಟ. ಇಂಥ ಭಗವಂತ ಕೊಟ್ಟ ವಸ್ತುಗಳನ್ನು ಸದುಪಯೋಗ ಮಾಡಿಕೊಳ್ಳೋಣ ಅನ್ನುವಂಥ ವಿಚಾರ ಪೀಠಿಕ ಭಾಗದೊಳಗ ಇಟ್ಕೊಂಡು, ಬಂಗಾರ ಇಟ್ಟಕೊಂಡು ಬಡಿವಾರ ನಿನಗ್ಯಾಕ, ಬಡವರ ಒಡಲೋಳು ಬೆರಿಬೇಕ, ಬಡವರ ಒಡಲೋಳು ಬೆರಿಬೇಕ ನನ್ನ ತಂಗಿ, ಬಂಗಾರದ ಗುಣ ನಿನಗ ಬರಬೇಕ, ಬಂಗಾರದ ಗುಣ ನಿನಗ ಬರಬೇಕ. ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ, ಹಸಿದು ಬಂದವರ ಕರಿಬೇಕ, ಹಸಿದು ಬಂದವರ ಕರಿಬೇಕ ನನ್ನ ತಾಯಿ, ಖುಷಿಯಿಂದ ನೀಡಿ ಉಣಬೇಕ, ಖುಷಿಯಿಂದ ನೀಡಿ ಉಣಬೇಕ. ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ. ಬಂಗಾರ ಇಟ್ಟಕೊಂಡು ಬಡಿವಾರ ನಿನಗ್ಯಾಕ, ಬಡವರ ಒಡಲೋಳು ಬೆರಿಬೇಕ ನನ್ನ ತಂಗಿ, ಬಂಗಾರ ಇಟ್ಟಕೊಂಡು ಬಡಿವಾರ ನಿನಗ್ಯಾಕ, ಬಡವರ ಒಡಲೋಳು ಬೆರಿಬೇಕ, ಬಡವರ ಒಡಲೋಳು ಬೆರಿಬೇಕ ನನ್ನ ತಂಗಿ, ಬಂಗಾರದ ಗುಣ ನಿನಗ ಬರಬೇಕ, ಬಂಗಾರದ ಗುಣ ನಿನಗ ಬರಬೇಕ. ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ, ಹಸಿದು ಬಂದವರ ಕರಿಬೇಕ ನನ್ನ ತಾಯಿ. ನಾಮ ಸೀಮೆಗಾಗಿ ಪಾಪ ಕರ್ಮಗಳ್ಯಾಕೋ, ಧರ್ಮದ ದಾರಿ ಹಿಡಿಬೇಕು ನನ್ನ ಗೆಳೆಯ, ನಾಮ ಸೀಮೆಗಾಗಿ ಪಾಪ ಕರ್ಮಗಳ್ಯಾಕೋ, ಧರ್ಮದ ದಾರಿ ಹಿಡಿಬೇಕು, ಧರ್ಮದ ದಾರಿ ಹಿಡಿಬೇಕು ನನ್ನ ಗೆಳೆಯ, ಧರ್ಮಕ್ಕೆ ದಾನ ಕೊಡಬೇಕು, ಧರ್ಮಕ್ಕೆ ದಾನ ಕೊಡಬೇಕು. ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕು, ಹಸಿದು ಬಂದವರ ಕರಿಬೇಕ, ಹಸಿದು ಬಂದವರ ಕರಿಬೇಕ ನನ್ನ ತಾಯಿ, ಖುಷಿಯಿಂದ ನೀಡಿ ಉಣಬೇಕ, ಖುಷಿಯಿಂದ ನೀಡಿ ಉಣಬೇಕ. ಜಿಪುಣತನದಲ್ಲಿ ನಿನ್ನ ಬದುಕು ಪಯಣವು ಬ್ಯಾಡ, ಕೂಡಿಟ್ಟು ಕೂಡಿಟ್ಟು ಕೆಡಬ್ಯಾಡ, ಜಿಪುಣತನದಲ್ಲಿ ನಿನ್ನ ಬದುಕು ಪಯಣವು ಬ್ಯಾಡ, ಕೂಡಿಟ್ಟು ಕೂಡಿಟ್ಟು ಕೆಡಬ್ಯಾಡ, ಕೂಡಿಟ್ಟು ಕೂಡಿಟ್ಟು ಕೆಡಬ್ಯಾಡ, ಒಂದು ದಿನ ಪಟ್ಟಂತ ಹೋಗುದು ಮರಿಬ್ಯಾಡ, ಪಟ್ಟಂತ ಹೋಗುದು ಮರಿಬೇಡ. ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕು, ಹಸಿದು ಬಂದವರ ಕರಿಬೇಕ ನನ್ನ ತಾಯಿ. ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಎಷ್ಟುಂಡರೆಂದು
ಅನಬ್ಯಾಡ. ಕೊಟ್ಟು ಕುದಿಯಲು ಬೇಡ, ಇಟ್ಟು ಹಂಗಿಸಬೇಡ, ಇಷ್ಟುಂಡರೆಂದು ಅನಬೇಡ, ಇಷ್ಟುಂಡರೆಂದು ಅನಬೇಡ. ಇವು ಮೂರು ಮುಟ್ಟ್ಯಾವ ಶಿವನ ಸದರಿಗೆ, ಮುಟ್ಟ್ಯಾವ ಶಿವನ ಸದರಿಗೆ. ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ, ಹಸಿದು ಬಂದವರ ಕರಿಬೇಕಾ ನನ್ನ ತಾಯಿ. ಸದ್ದು ಸಪ್ಪಳವಿಲ್ಲದ ಕದ್ದು ಗಳಿಕೆಯ ಮಾಡಿ ಬಿದ್ದು ನರಕದಿನಿ ಸೇರಲಿ ಬೇಡ ನನ್ನ ಗೆಳೆಯ. ಸದ್ದು ಸಪ್ಪಳವಿಲ್ಲದ ಕದ್ದು ಗಳಿಕೆಯ ಮಾಡಿ ಬಿದ್ದು ನರಕದಿನಿ ಸೇರಲಿ ಬೇಡ, ಬಿದ್ದು ನರಕದಿನಿ ಸೇರಲಿ ಬೇಡ. ಶಿವರುದ್ರ ಶಿವ ಸಾಕ್ಷಿ ಹೇಳಿದ್ದು ಮರಿಬೇಡ, ಶಿವ ಸಾಕ್ಷಿ ಹೇಳಿದ್ದು ಮರಿಬೇಡ. ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕು, ಹಸಿದು ಬಂದವರ ಕರಿಬೇಕ, ಹಸಿದು ಬಂದವರ ಕರಿಬೇಕ ನನ್ನ ತಾಯಿ. ಖುಷಿಯಿಂದ ನೀಡಿ ಉಣಬೇಕ, ಖುಷಿಯಿಂದ ನೀಡಿ ಉಣಬೇಕ, ಖುಷಿಯಿಂದ ನೀಡಿ ಉಣಬೇಕ. ಸಾಂಬಜಯ ನಮ ಪಾರ್ವದೇ ಪದ ಶಿವ ಹರ ಹರ ಮಹಾದೇವ. ಇಂಥ ಪವಿತ್ರವಾದ ಶರೀರವನ್ನು ಪವಿತ್ರವಾದ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಬೇಕು ಅನ್ನುವಂಥ ವಿಚಾರ. ನಂಬಿಕೆಯ ಮುಂದಿನ ಪದವೇ ಪ್ರೀತಿ. ನನ್ನ ಮಾತು ಬಹಳ ಲಕ್ಷ ಕೊಟ್ಟು ಕೇಳ್ರಿ, ಎಲ್ಲರ ಥರ ಇರಲ್ಲ ನನ್ನ ಮಾತು, ಬಹಳ ಲಕ್ಷ ಕೊಟ್ಟು. ನಂಬಿಕೆಯ ಮುಂದಿನ ಪದವೇ ಪ್ರೀತಿ, ಪ್ರೀತಿಯ ಮುಂದಿನ ಪದವೇ ಭಕ್ತಿ. ಹೇಳದರ್ಥ ಆಯ್ತವ? ಎಲ್ಲಿ ನಂಬಿಕೆ ಇರ್ತದೆ ಅಲ್ಲಿ ಪ್ರೀತಿ ಹುಟ್ಟುತ್ತದೆ. ಎಲ್ಲಿ ಪ್ರೀತಿ ಹುಟ್ಟಿರ್ತದೋ ಆ ಪ್ರೀತಿಯನ್ನು ವ್ಯಾವಹಾರಿಕವಾಗಿ ನೀವು ಪದವನ್ನು ಬಳಸಿದ್ರೆ ಆಧ್ಯಾತ್ಮಿಕವಾಗಿ ಭಕ್ತಿ ಅಂತ ಅದಕ್ಕೆ ನಾವು ಪದವನ್ನು ಬಳಸ್ತೀವಿ. ಎಲ್ಲದಕ್ಕೂ ಮೊದಲು ನಂಬಿಕೆನೇ ಮುಖ್ಯ ಹೊರತಾಗಿ ಮತ್ತೊಂದಲ್ಲ. ನೀವು ತವ್ರ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದೀರಿ. ಯಾಕೆ ಬಂದೀರಿ? ಗಂಡನ ಮ್ಯಾಲ ನಂಬಿಕೆ ಇಟ್ಟು ಬಂದಿರಿ. ಹಂಗೆ ಬಂದಿರೋ ನಂಬಿಕೆ ಇಟ್ಟು ಬಂದಿರಿ, ಹೌದಲ್ಲ? ಗಂಡ ನನಗೆ ಭಾಳ ಚಲೋ ನೋಡ್ಕೊಳ್ತಾನೆ, ನನ್ನ ಹೊತ್ತವರನ್ನ, ಗೆಳೆಯ ಗೆಳತಿಯರನ್ನ, ಅಕ್ಕಪಕ್ಕದವರನ್ನ ಎಲ್ಲರನ್ನ ಬಿಟ್ಟು ಗಂಡನ ಮ್ಯಾಲ ನಂಬಿಕೆ ಇಟ್ಟು ಗಂಡನ ಜೊತೆಗೆ ಸಪ್ತಪದಿಯನ್ನು ತುಳಿದು ತಾವುಗಳೆಲ್ಲ ಬಂದಿದ್ದೀರಿ. ಇದು ನಂಬಿಕೆ. ಆಗ ಮೊದಲ ನಂಬಬೇಕು. ಪುರಾಣ ಆಮ್ಯಾಲ, ಸಂಗೀತ ಆಮ್ಯಾಲ, ಸ್ವಾಮಿ ಆಮ್ಯಾಲ, ಮಠ ಆಮ್ಯಾಲ, ಗುಡಿ ಆಮ್ಯಾಲ. ಮೊದಲ ನಂಬ್ರಿ. ಹೆಂಗೆ ನಂಬ್ರಿ ಅಂದ್ರೆ ಅರ್ಧಮರ್ಧ ನಂಬಬ್ಯಾಡ. ಅರ್ಧಮರ್ಧ ನಂಬಿದ್ರಿ ಅಂದ್ರೆ ಹೊಳ್ಯಾಗ ಮುಡುಕ್ತೀರಿ. धोबी का कुत्ता न घर का न घाट का. ನಂಬ್ರಿ. ನಂಬಲಿಲ್ಲ ಅಂದ್ರೆ ಆ ಕಡು ಸೇರಲ್ಲ, ಈ ಕಡು ಸೇರಲ್ಲ. ದೋದಂಡಿ ಅಂತಿರಲ್ಲ. ಎರಡರ ಮೇಲೆ ಕಾಲಿಡ್ತೀನಿ ಅನ್ನೋದು ಸುಳ್ಳ. ಮೊದಲ ನಂಬ್ರಿ.
ದೇವ್ರ ಅದಾನೋ ಇಲ್ಲೋ ಬಹಳ ಜನಕ್ಕೆ ಇರ್ತದೆ. ಸಿಟ್ಟು ಬಂದ ಕಂಡಪಟ್ಟಿ ಬೈತೀರಿ ದೇವ್ರಿಗೆ, ಇವ ಇಲ್ಲ ಇಲ್ಲ ಅಂತೀರಿ. ಖುಷಿ ಆದಾಗ ಏನೋ ಕೊಟ್ಟಾನ್ರಿ ಅಂತ ತಟಕ್ಕೆ ಕೊಟ್ಟಾನಂತೀರಿ. ಅದು ಆಗಬಾರ್ದು. ಒಂದು ಸಲ ನಂಬಿನಿ ಅಂದ ಮೇಲೆ ನಂಬಬೇಕು. ನಂಬಿದ ಮ್ಯಾಲ ಮತ್ತೆ ಅಪನಂಬಿಕೆ ಮಾಡಿರಿ ಅಂದ್ರೆ ಅದು ನಿಮಗೆ ನೀವು ಮಾಡಿಕೊಳ್ಳುವ ಘಾತ. ಇಲ್ಲಿ ಹೆಂಗೆ ಕಡ್ಕೋಳ ಮಡಿವಾಳಪ್ಪನವ್ರು ಅದಾರ, ಹಂಗೆ ಧಾರವಾಡ ಜಿಲ್ಲೆಯೊಳಗೆ ಗರಗ ಅಂತ ಒಂದು ಊರು ಬರ್ತದೆ. ಯಾವ ಊರು? ಗರಗ. ಗ ರ ಗ. ಹಿಂಗೆ ಓದಿದ್ರು ಗರಗನ, ಹಿಂಗೆ ಓದಿದ್ರು ಗರಗ. ಗದಗಲ್ಲ, ಗರಗ. ಗರಗ ಎದಕ್ಕೆ ಫೇಮಸ್ ಗೊತ್ತ? ನಮ್ಮ ರಾಷ್ಟ್ರಧ್ವಜ ಮೊದಲ ತಯಾರು ಮಾಡೋದು ಅದೇ. ಚಪ್ಪಾಳೆ ಹಾಕ್ರಿ, ರಾಷ್ಟ್ರಧ್ವಜವನ್ನು ತಯಾರು ಮಾಡ್ತಾ ಇರುವಂಥ ಗ್ರಾಮ. ಇದೆಲ್ಲ ನೀವು ವಿದ್ಯಾರ್ಥಿಗಳು ಕಲಿಬೇಕು, ಇದೆಲ್ಲ ನಿಮಗಿರ್ತದೆ. ಅದಕ್ಕೆ ನಾ ಹೇಳೋದು, ವಿದ್ಯಾರ್ಥಿಗಳು ಹುಡುಗರನ್ನ ಕರ್ಕೊಂಡು ಬರ್ರಿ ಅಂತ ಎದಕ್ಕೆ ಅಂತಿನದು ಎದಕ್ಕೆ ಹಂಚಿ. ಇವೆಲ್ಲ ನೀವು ಕಲಿಸ್ಬೇಕು ಅವ್ರಿಗೆ. ನಮ್ಮ ರಾಷ್ಟ್ರಧ್ವಜವನ್ನು ತಯಾರು ಮಾಡ್ತಾ ಇರುವಂಥ ಗ್ರಾಮ ಗರಗ. ಇಡೀ ಭಾರತಕ್ಕೆ ಸಪ್ಲೈ ಆಗ್ತದೆ ನಮ್ಮ ಕರ್ನಾಟಕದಿಂದ, ನೆನಪಿರಲಿ. ಇಡೀ ಭಾರತಕ್ಕೆ. ಆ ಗರಗದಾಗ ಮಡಿವಾಳಪ್ಪ ಅನ್ನುವಂಥ ಬಹಳ ದೊಡ್ಡ ಶಿವಯೋಗಿ. ಯಾರು? ಮಡಿವಾಳಪ್ಪ. ಕಣ್ಣು ಕಾಣುವುದಿಲ್ಲ ಮಡಿವಾಳಪ್ಪನಿಗೆ. ಬೇಡಿದವರಿಗೆ ಬೇಡಿದಿಷ್ಟಾರ್ಥಗಳನ್ನು ದಯಪಾಲಿಸ್ತಿದ್ದ ಮಡಿವಾಳಪ್ಪ. ಒಂದು ದಿವಸ ಒಬ್ಬ ಹೆಣ್ಮಗಳು ಬರ್ತಾಳೆ. ಮಡಿವಾಳಪ್ಪ, ನೀ ಬೇಡದವರಿಗೆ ಬೇಡಿದನ್ನ ಕೊಟ್ಟಿ ಅಂತಪ್ಪ, ನನಗ ಮಕ್ಕಳಿಲ್ಲ, ಮಕ್ಕಳನ್ನ ಕೊಡು ಅಂತ ಕೇಳಾಕ ಬಂದ್ಲು ಹೆಣ್ಮಗಳು. ಶಿವಯೋಗಿ ಒಂದು ನಿಮಿಷ ಸುಮ್ಮನೆ ಕುಂತು ಹೇಳುತ್ತಾನ, ಯಾರು ಬ್ಯಾಡಂತಾರವ ತಂಗಿ, ನಿನಗ 2 ಅವಳಿ ಜವಳಿ ಮಕ್ಕಳಾಗ್ತಾವ. ನಾಳೆ ಮುಂಜಾನೆ ಈ ಟೈಮಿಗೇನು ಬಂದಿಯಲ್ಲ 10ಕ್ಕೆ, ಹೊಳ್ಳಿ ನಾಳೆ ಮುಂಜಾನೆ 10ಕ್ಕೆ 2 ಉತ್ತತ್ತಿ ತೊಗೊಂಡ ಬಾ ಅಂದ. ಹೆಣ್ಮಗಳು ಮಠದ ಬಾಗಲ ದಾಟಿದ ಮ್ಯಾಲ ಮನಸ್ಸಿನಾಗ ಅನ್ಕೊಂತಾಳ, ಮಕ್ಕಳು ಕೊಡು ಅಂತ ನಾ ಅಂದ್ರೆ 2 ಉತ್ತತ್ತಿ ತೊಗೊಂಡ ಬಾ ಅಂದಾನ ಅಂದ್ಲಕ್ಕಿ. ಮಕ್ಕಳನ್ನು ಕೊಡು ಅಂತ ನಾನು ಕೇಳಾಕ ಬಂದ್ರ 2 ಉತ್ತತ್ತಿ ತೊಗೊಂಡ ಬಾ ಅಂತಾನ ಅಂತ ಒಂದು ಸ್ವಲ್ಪ ಅಪನಂಬಿಕೆ ಮಾಡು. ಆದರೂ ಹೇಳ್ಯಾನತ್ತು ಅಂಥೇಳಿ ಮಾರ್ದಿವ್ಸ 2 ಉತ್ತತ್ತಿ ತೊಗೊಂಡು ಬಂದು ಗರಗದ ಮಡಿವಾಳಪ್ಪ ಪೂಜಾ ಮಾಡ್ಕೊಂಡು ಬಂದು ಕುಂತಿದ್ದ. 2 ಉತ್ತತ್ತಿ ಕೈಯೊಳಗ ಕೊಟ್ಟಾಗ ಮಡಿವಾಳಪ್ಪನವರ ಹಸ್ತ ಪರುಷ ತಮ್ಮ ಹಸ್ತದೊಳಗ ಇರಿಸಿಕೊಂಡು ಆ 2 ಉತ್ತತ್ತಿಗಳಿಗೆ ಮಂತ್ರೋಪದೇಶವನ್ನು ಮಾಡಿ ಉಡಿಯೊಳಗ ಹಾಕಿ ಹೇಳ್ತಾನ ಮಡಿವಾಳಪ್ಪ, ತಾಯಿ ನಿನಗ 2 ಅವಳಿ ಜವಳಿ ಮಕ್ಕಳಾಗ್ತಾವ, ಹೋಗ ಮನೆಯಾಗ ಹೋಗ, ಈ ಪ್ರಸಾದ ಸ್ವೀಕಾರ ಮಾಡು ಅಂತ ಮಡಿವಾಳಪ್ಪ ಅಂದ. ಈ ಹೆಣ್ಮಗಳು ಮಠ ಬಿಟ್ಟು ಹೊರಗೆ ಹೋಗೋ ಮ್ಯಾಲ ಈ ಉತ್ತುತ್ತಿ ತುಂಡ್ರ ಮಕ್ಕಳಾತವೇನು ಅಂದ್ಲಕ್ಕಿ. ಈ ಉತ್ತುತ್ತಿ ತಿಂದ್ರ ಮಕ್ಕಳಾಕವೇನು? ಅಪನಂಬಿಕೆ ಮಾಡಿದ್ಲು. 2 ಉತ್ತುತ್ತಿ ಮನೆಗೆ ಒಯ್ದು ತಿನ್ನಲಿಲ್ಲ. 2 ಉತ್ತುತ್ತಿನ ಒಯ್ದು ಆ ಗರಗದಾಗ ಇವತ್ತಿಗೂ ಕೆರಿಯದ ಕೆರಿ ದಂಡ್ಯಾಗ ತೆಗೆದ ಮುಚ್ಚಿಟ್ಟು ಮನೆಗೆ ಹೋಗಿಬಿಟ್ರು. ಯಾವ ಉತ್ತುತ್ತಿ ತೆಗೆದ ಮುಚ್ಚಿಟ್ಟ ಮನೆಗೆ ಹೋದ್ಲು, 1.5 ವರ್ಷದ ಮ್ಯಾಲ ಮತ್ತೆ ಹೆಣ್ಮಗಳು ಬರ್ತಾಳ. ಮಡಿವಾಳಪ್ಪ, ನೀ ಬೇಡದವರಿಗೆ ಬೇಡಿದನ್ನ ಕೊಟ್ಟಿ ಅಂತ ಮಕ್ಕಳ ಅಕ್ಕ ಬಂದಿದ್ದಿ, ಎಲ್ಲದಾವ ಮಕ್ಕಳು ಅಂದಾಗ ಮಡಿವಾಳಪ್ಪ ಅಂತಾನ, ಹುಚ್ಚಿ ಭಾಳ ಚಲೋ 2 ಅವಳಿ ಜವಳಿ ಗಂಡು ಮಕ್ಕಳಿಗೆ ಕೊಟ್ಟಿದ್ದೆ, ಒಂದು ನಿನ್ನ ಮನೆಗಾಗತ್ತಾ, ಒಂದು ನನ್ನ ಮಠಕ್ಕಾಗತ್ತಾ ಅಂತ. ಒಂದು ನಿನ್ನ ಮನೆಗಾಗತ್ತಾ, ಒಂದು ನನ್ನ ಮಠಕ್ಕಾಗತ್ತಾ ಅಂತ 2 ಅವಳಿ ಜವಳಿ ಮಕ್ಕಳ ಕೊಟ್ಟಿದ್ದೆ, ಅವ 2 ಒಯ್ದು ಮುಚ್ಚಿಟ್ಟು ಬಂದಿಯಲ್ಲ. ಇಷ್ಟಂದಾಗ ಹೆಣ್ಮಗಳ ತಲೆಯಾಗ ನೆನಪಾಗ್ತದೆ,
ಎಲ್ಲಿ ಹೋಗಿ ಮುಚ್ಚಿಟ್ಟಿದ್ಲೋ ಅದನ್ನ ಹೋಗಿ ತೆಗೆದ ನೋಡುತ್ತಾಳ. ಅಲ್ಲಿ 2 ಉತ್ತುತ್ತಿರ್ಲಿಲ್ಲ, 2 ಅವಳಿ ಜವಳಿ ಮಕ್ಕಳ ಕಿಲಕಿಲ ಅಂತ ನಕ್ಕೋಂತ ಕುಂತಿದ್ದು. ಮೊದಲ ನಂಬ್ರಿ ಅವ್ವ ಪುರಾಣ, ಆಮ್ಯಾಲ ಯಡ್ರಾಮಿ ಸ್ವಾಮಿಗಳ, ಆಮ್ಯಾಲ ಕಮಿಟಿ, ಆಮ್ಯಾಲ ಬೆಣ್ಣಿ ಬಸವಣ್ಣ, ಆಮ್ಯಾಲ ಹೇಳದರ್ಥ ಆಯ್ತು. ಮೊದಲ ನಂಬ್ರಿ, ನಂಬಿ ಪುರಾಣ ಕೇಳ್ರಿ. ಸುಮ್ಮನೆ ಕಾಟಚಾರಕ್ಕೆ ಬರಬ್ಯಾಡ. ಅವ್ರು ಹೊಂಟಾರ ನಾನು ಹೋಗಬೇಕು ಅಂತ ಬರಾಕ್ ಹೋಗಬೇಡ. ಅವ್ರು ಕರೆದಾರ ನಾ ಹೋಗಬೇಕು ಅಂತ ಬರಾಕ್ ಹೋಗಬೇಡ. ಅದಕ್ಕೆ ಹೇಳದೆ ಸಂಕಲ್ಪ ಮಾಡಿ ಪುರಾಣಕ್ಕೆ ಕುಂದರ್ರಿ. 15 ದಿವಸದಾಗ ಸಂಕಲ್ಪ ಈಡೇರ್ತದ. ಇದು ದಾನಮ್ಮನ ಮಹಿಮೆಯ ಪುರಾಣ. ಸುಮ್ಮನೆ ಬರಾಕ್ ಹೋಗಬೇಡ್ರಿ, ಸುಮ್ಮನೆ ಬರಾಕ್. ನನಗೇನು ಮಂದಿ ಕೂಡಿಸೋದು ಅನ್ನೋದು ನನಗೇನು ಟಾಸ್ಕ್ ಕೊಟ್ಟಿಲ್ಲ ಯಾರು ಕಮಿಟಿಯವರು. ಇಷ್ಟು ಮಂದಿನ ಕೂಡಿಸೋರು ನಿಮಗೆ ₹1,00,00,000 ಕೊಡ್ತೀನಿ ಅಂತ ಯಾರೂ ಅಂದಿಲ್ಲ, ಯಾರೂ ಅಂದಿಲ್ಲ. ಲಕ್ಷ ಕೊಟ್ಟು ಕೇಳೋದು, ಸಂಕಲ್ಪ ಮಾಡಿ ಕೊಟ್ಟು ಕೇಳೋದು, ನಂಬಿಕೆಯಿಂದ ಮಾತ್ರ ಬಂದ ಕೇಳೋದಕ್ಕೆ ಪುರಾಣ ಅಂತ ಕರೀತ. ಆ ನಂಬಿಕೆ ಮನುಷ್ಯರ ಮ್ಯಾಲಲ್ಲ, ದೇವ್ರ ಮ್ಯಾಲೆ ಇರಬೇಕು. ಇವ ನನಗೆ ಯಾವತ್ತಿಗೂ ಕೈ ಬಿಡಲ್ಲ ಅಂತ ನಂಬ್ರಿ, ಆತ ಯಾವತ್ತಿಗೂ ನಿಮ್ಗೆ ಕೈ ಬಿಡಲ್ಲ. ಇವ ಬಿಡ್ತಾನೋ ಬಿಡಲ್ಲ ಅಂದಾಗ ಬಿಟ್ಟಿರ್ತಾನೆ. ಅಂತಾರಿಲ್ರಿ, ನನಗೆ ನಂಬತ್ತಮ್ಮ ನಿನಗೆ ಭಾಳ ಚಲೋ, ನಾ ದಂಡಿಗೆ ಮುಟ್ಟಿಸ್ತೀನಿ ಅಂತ ನಿಮ್ಮ ಗೆಳತಿ ಅಂತಿರ್ತ. ಅವ್ರು ಯಾವಾಗ ಕೈ ಬಿಡ್ತಾರ ಗೊತ್ತಿಲ್ಲ. ಆದ್ರೆ ಒಂದು ಸಲ ಅವನ ಮ್ಯಾಲ ನಂಬಿಕೆ ಇಟ್ಟು ತೋರಿಸ್ರಿ, ಆತ ನಿಮಗೆ ಮುಳುಗಿಸೋದೇ ಇಲ್ಲ. ಅಂಥ ನಂಬಿಕೆಯ ಮುಂದಿನ ಪದ ಪ್ರೀತಿ. ಪ್ರೀತಿ ವ್ಯಾವಹಾರಿಕವಾಗಿ ಬೆಳೆಸ್ಕೊಳ್ಳುತ್ತಿ. ಆ ಪ್ರೀತಿಯ ಮುಂದಿನ ಪದ ಭಕ್ತಿ. ಭಕ್ತಿ ಭಗವಂತನ ಮ್ಯಾಲ ಇಡಬೇಕು. ಮನೆಯಿಂದ ಗುಡಿಗೆ ಬರ್ತೀರಿ, ಮನೆಯಿಂದ ಗುಡಿಗೆ ಬರ್ತೀರಿ. ಗುಡಿಗೆ ಬಂದು ಆ ಗುಡಿಗೆ ಏನು ಪೂಜೆ ಮಾಡಕ್ಕೆ ಪೂಜಾರಿ ನೀರು ತೊಗೊಂಡು ಬಂದಿರ್ತಾನ. ಅದೇ ಬಾವಿಯಿಂದ ನೀವು ಮನೆಗೆ ನೀರು ಒಯ್ದಿರ್ತೀರಿ. ನಿಮ್ಮ ಮನ್ಯಾಗ ನೀರು ಅನಿಸ್ಕೊಳ್ತದ. ಅದೇ ಪೂಜಾರಿ ನೀರು ತೊಗೊಂಡು ಬಂದು ಗದಿಗೆ ತೊಳೆದ ಸ್ವಚ್ಛ ಮಾಡಿ ಮುಂದೆ ಬಟ್ಲಾಗ ಇಟ್ಟಿರ್ತಾನ. ಏನಿಟ್ಟಿರ್ತಾನ್ರಿ? ಏನಿರ್ತದ ಬಟ್ಲಾಗ? ಏನಿರ್ತಾವ? ನೀರಿರ್ತಾವನ್? ಏನಂತೀರ ಅದಕ್ಕೆ? ಮತ್ತು ಮನ್ಯಾಗಿದ್ದ ಅದೇ ನೀರದ, ಇಲ್ಲೂ ಅದೇ ನೀರದ, ನೀರು ಅನ್ನಬೇಕಲ್ಲ. ತೀರ್ಥ ಯಾಕಂತ್ರಿ? ನಾ ಹೇಳೋದು ಅರ್ಥ ಆಯ್ತು. ನೀರು ಅನ್ನಬೇಕದಕ್ಕೆ. ಅದಕ್ಕೆ ಯಾಕೆ ತೀರ್ಥ ಅಂದ್ರಿ? ಹೌದು, ಶಿಲೆಯ ಹರನ ಕಲ್ಲೆಂದವಗೆ, ಗುರುವ ನರನೆಂದವಂಗೆ, ಪಾದೋದಕ ನೀರೆಂದವಂಗೆ, ಜಲವೆಂದವಗೆ, ನರ ರವ ನರಕ ತಪ್ಪದು ಅಂತ ಬರೀಚ. ಇದು ಕಲ್ಲದ, ಇದಕ್ಕೆ ಯಾಕೆ ನಮಸ್ಕಾರ ಮಾಡಲಿ ಅಂದ್ರೆ ಅಲ್ಲಲ್ಲ. ಅಲ್ಲಿ ಅದಾನ್. ಯಾರದಾರ? ಬೆಣ್ಣಿ ಬಸವಣ್ಣ ಅದಾನ ಅಂತ ಕೈ ಮುಗಿತೀರೋ, ನಾ ಕಲ್ಲದ ಅಂತ ಕೈ ಮುಗಿತೀರಿ? ಏನದ ಅಂತ ಮುಗಿ? ಬೆಣ್ಣಿ ಬಸವಣ್ಣ ಅದಾನ ಅಂತ ಮುಗಿತೀರಿ. ಆ ಬೆಣ್ಣಿ ಬಸವಣ್ಣ ಅಲ್ಲಿ ಅದಾನ ಅನ್ನೋದೇನದ ಅಲ್ಲ, ಅದಕ್ಕೆ ಭಕ್ತಿ ಅಂತ ಕರಿತೀರಿ. ಅದಕ್ಕೆ ಭಕ್ತಿ ಅಂತ ಕರಿತೀರಿ. ರಾಮ ಅವರಿಬ್ರು ಏನು ಎದ್ರಾಗ ಬರ್ತಾರೆ? ಮಹಾಭಾರತದಾಗ ಬರ್ತಾರೆ. ಎದ್ರಾಗ ಬರ್ತಾರ್ರಿ? ಎದ್ರಾಗ ಬರ್ತಾ? ರಾಮಾಯಣದೊಳಗೆ ರಾಮ ರಾವಣನಿಗೆ ಕೊಂದ. ನೆನಪಿರಲಿ, ಕುವೆಂಪು ಅವರ ರಾಮಾಯಣ ದರ್ಶನಂ ಪುಸ್ತಕವನ್ನು ಯಾರಾದರೂ ತಾವು ಓದಿದ್ರೆ ಗೊತ್ತಾಗ್ತದೆ. ರಾವಣನಿಗೆ ರಾಕ್ಷಸ ಅಂತ ಕರೀಲಿಲ್ಲ ಕುವೆಂಪು ಅವರು. ಯಾಕೆ ಕರೀಲಿಲ್ಲ ಅಂದರೆ ರಾವಣ ಲಂಕಾದೊಳಗೆ ನಿಂತು
ಲಂಕಾದೊಳಗ ನಿಂತು ಗಾಯನವನ್ನ ಪ್ರಾರಂಭ ಮಾಡಿದ್ರ ಕೈಲಾಸದೊಳಗಿರುವಂಥ ಪರಮಾತ್ಮ ಥಕ ಥೈ ಅಂತ ಭರತನಾಟ್ಯ ಮಾಡ್ತಿದ್ದ ಅಂಥ ಶಿವಸ್ತೋತ್ರ ಹೇಳ್ತಿದ್ದ. ಜಟಾ ಕಟಾಹ ಸಂಭ್ರಮ ಭ್ರಮನ್ನಿ ಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗದ್ 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 ಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರಥಿ ಪ್ರತಿಕ್ಷಣಮ್ಮಮ. ಇದು ರಾವಣ ಬರೆಯೋದವ್ವ, ಯಾರಲ್ಲ, ರಾವಣ ಬರೆದ ಶಿವಸ್ತೋತ್ರ. ಆ ರಾವಣ ಬರೆಯುವ ಈ ಶಿವಸ್ತೋತ್ರ ಕೇಳಿ ಕೈಲಾಸದೊಳಗಿದ್ದ ಪರಮಾತ್ಮ ಸಹಿತ ಭರತನಾಟ್ಯ ಮಾಡ್ತಿದ್ದ. ಪರಮಾತ್ಮನ ಆತ್ಮಲಿಂಗ ಸಹಿತ ರಾವಣನಿಗೆ ಕೊಟ್ಟನೋ ಇಲ್ಲ ಪುರಾಣದ. ಅಷ್ಟೇ ಅಲ್ಲ, ಅವನ ಕನಸಿತ್ತಂತ. ಏನು ಕನಸಿತ್ತು? ಭೂಲೋಕದಿಂದ ಕೈಲಾಸಕ್ಕೆ ಮೆಟ್ಲ ಮಾಡಬೇಕಂತ. ಎಲ್ಲಿಂದ ಎಲ್ಲಿಗೆ? ಭೂಲೋಕದಿಂದ ಕೈಲಾಸಕ್ಕೆ. ನಾವು ಮ್ಯಾಲೆ ಹತ್ತಲಾಗಿವಿ, ನಮ್ಮ ಮನೆ ಮ್ಯಾಳಿಗೆ ಮ್ಯಾಲೆ. ನಮ್ಮ ಮನೆ ಮ್ಯಾಳಿಗೆ ಹತ್ತದಾಗುವಲ್ತಾಗ್ಯದ. ಆ ರಾವಣನ ಕನಸಾಗಿತ್ತು ಕೈಲಾಸಕ್ಕೆ ಮೆಟ್ಲ ಮಾಡಬೇಕು. ಅರ್ಥಾತ್ ಅಂಥ ದೊಡ್ಡ ಶಿವಭಕ್ತ, ಭಕ್ತಿಯ ಪರಾಕಾಷ್ಠತೆ ಆ ರಾವಣನಿಗಿತ್ತು. ಅಂಥದೇ ಭಕ್ತಿ ಉಮರಾಣಿಯೊಳಗಿರುವಂಥ ಅನಂತರಾಯ ಶಿರಸಮ್ಮರಿಬ್ಬರು ಆ ಊರಿನ ಆರಾಧ್ಯ ದೈವನಾಗಿರುವಂಥ ಮಲ್ಲೇಶ್ವರ, ತಾರಕೇಶ್ವರ ಎರಡೂ ಕರೀತಾರದಕ್ಕೆ, ಎರಡು ಅಂತಾರೆ. ಆ ಮಲ್ಲೇಶ್ವರನ ಮ್ಯಾಲ ಎಲ್ಲಿಲ್ಲದ ಪ್ರೀತಿ ಭಕ್ತಿಯನ್ನ ಇಟ್ಟು ದಿನನಿತ್ಯ ಆತನಿಗೆ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಿದ್ರು. ಒಂದು ದಿವಸ ಶಿರಸಮ್ಮ ಚಿಂತೆ ಮಾಡ್ಕೊಂತ ಮನ್ಯಾಗ ಮೂಲ್ಯಾಗ ಕುಂತಿರ್ತಾಳೆ. ಮೂಲ್ಯಾಗ ಕುಂತ ಘಳಿಗೆಯೊಳಗ ಅನಂತರಾಯ ಗಂಡನಾಗಿರುವಂಥವನು ಬಂದ ಕೇಳ್ತಾನ, ಯಾಕಮ್ಮ, ಯಾಕೆ ಚಿಂತೆ ಮಾಡಕತಿ? ಯಪ್ಪ ಏನು ಹೇಳಿ? ನಮ್ಮ ಮನೆಯನ್ನ ಬೆಳಗುವಂಥ ಮಕ್ಕಳು ನಮಗ ಇಲ್ವಲ್ಲ, ಮಕ್ಕಳು ಇಲ್ಲ ಅನ್ನುವಂಥ ಕೊರಗ ನನಗ ಬಹಳದ, ಬಂಜೆ ಅನ್ನುವಂಥ ಕೊರಗ ನನಗ ಬಹಳದ. ಆ ಬಂಜೆ ಅನ್ನುವಂಥ ಶಬ್ದ ನಾನು ಹೋಗಲಾಡಿಸ್ಬೇಕಾಗ್ಯದ. ಯಾಕೆ ಕರೀಲಿಲ್ಲ ಅಂದ್ರೆ, ರಾವಣ ಲಂಕಾದೊಳಗ ನಿಂತು ಗಾಯನವನ್ನ ಪ್ರಾರಂಭ ಮಾಡಿದ್ರ ಕೈಲಾಸದೊಳಗಿರುವಂಥ ಪರಮಾತ್ಮ ಥಕ ಥೈ ಅಂತ ಭರತನಾಟ್ಯ ಮಾಡ್ತಿದ್ದ ಅಂಥ ಶಿವಸ್ತೋತ್ರ ಹೇಳ್ತಿದ್ದ. ಜಟಾ ಕಟಾಹ ಸಂಭ್ರಮ ಭ್ರಮನ್ನಿ ಲಿಂಪ ನಿರ್ಝರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗದ್ 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 ಜ್ವಲಲ್ಲಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರಥಿ ಪ್ರತಿಕ್ಷಣಮ್ಮಮ. ಇದು ರಾವಣ ಬರೆಯೋದವ್ವ, ಯಾರಲ್ಲ, ರಾವಣ ಬರೆದ ಶಿವಸ್ತೋತ್ರ. ಆ ರಾವಣ ಬರೆಯುವ ಈ ಶಿವಸ್ತೋತ್ರ ಕೇಳಿ ಕೈಲಾಸದೊಳಗಿದ್ದ ಪರಮಾತ್ಮ ಸಹಿತ ಭರತನಾಟ್ಯ ಮಾಡ್ತಿದ್ದ. ಪರಮಾತ್ಮನ ಆತ್ಮಲಿಂಗ ಸಹಿತ ರಾವಣನಿಗೆ ಕೊಟ್ಟನೋ ಇಲ್ಲ ಪುರಾಣದ. ಅಷ್ಟೇ ಅಲ್ಲ, ಅವನ ಕನಸಿತ್ತಂತ. ಏನು ಕನಸಿತ್ತು? ಭೂಲೋಕದಿಂದ ಕೈಲಾಸಕ್ಕೆ ಮೆಟ್ಲ ಮಾಡಬೇಕಂತ. ಎಲ್ಲಿಂದ ಎಲ್ಲಿಗೆ? ಭೂಲೋಕದಿಂದ ಕೈಲಾಸಕ್ಕೆ. ನಾವು ಮ್ಯಾಲೆ ಹತ್ತಲಾಗಿವಿ, ನಮ್ಮ ಮನೆ ಮ್ಯಾಳಿಗೆ ಮ್ಯಾಲೆ. ನಮ್ಮ ಮನೆ ಮ್ಯಾಳಿಗೆ ಹತ್ತದಾಗುವಲ್ತಾಗ್ಯದ. ಆ ರಾವಣನ ಕನಸಾಗಿತ್ತು ಕೈಲಾಸಕ್ಕೆ ಮೆಟ್ಲ ಮಾಡಬೇಕು. ಅರ್ಥಾತ್ ಅಂಥ ದೊಡ್ಡ ಶಿವಭಕ್ತ, ಭಕ್ತಿಯ ಪರಾಕಾಷ್ಠತೆ ಆ ರಾವಣನಿಗಿತ್ತು. ಅಂಥದೇ ಭಕ್ತಿ ಉಮರಾಣಿಯೊಳಗಿರುವಂಥ ಅನಂತರಾಯ ಶಿರಸಮ್ಮರಿಬ್ಬರು ಆ ಊರಿನ ಆರಾಧ್ಯ ದೈವನಾಗಿರುವಂಥ ಮಲ್ಲೇಶ್ವರ, ತಾರಕೇಶ್ವರ ಎರಡೂ ಕರೀತಾರದಕ್ಕೆ, ಎರಡು ಅಂತಾರೆ. ಆ ಮಲ್ಲೇಶ್ವರನ ಮ್ಯಾಲ ಎಲ್ಲಿಲ್ಲದ ಪ್ರೀತಿ ಭಕ್ತಿಯನ್ನ ಇಟ್ಟು ದಿನನಿತ್ಯ ಆತನಿಗೆ
ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸ್ತಿದ್ರು. ಒಂದು ದಿವಸ ಶಿರಸಮ್ಮ ಚಿಂತೆ ಮಾಡ್ಕೊಂತ ಮನ್ಯಾಗ ಮೂಲ್ಯಾಗ ಕುಂತಿರ್ತಾಳೆ. ಮೂಲ್ಯಾಗ ಕುಂತ ಘಳಿಗೆಯೊಳಗ ಅನಂತರಾಯ ಗಂಡನಾಗಿರುವಂಥವನು ಬಂದ ಕೇಳ್ತಾನ, ಯಾಕಮ್ಮ ಯಾಕ ಚಿಂತೆ ಮಾಡಕತಿ? ಯಪ್ಪ ಏನು ಹೇಳಿ, ನಮ್ಮ ಮನೆಯನ್ನ ಬೆಳಗುವಂಥ ಮಕ್ಕಳು ನಮಗ ಇಲ್ವಲ್ಲ, ಮಕ್ಕಳು ಇಲ್ಲ ಅನ್ನುವಂಥ ಕೊರಗ ನನಗ ಬಹಳದ, ಬಂಜೆ ಅನ್ನುವಂಥ ಕೊರಗ ನನಗ ಬಹಳದ. ಆ ಬಂಜೆ ಅನ್ನುವಂಥ ಶಬ್ದ ನಾನು ಹೋಗಲಾಡಿಸ್ಬೇಕಾಗ್ಯದ. ಕಂದನ ಕೊಡು ಶಿವನೇ, ಬಂಧನ ಪಡಲಾರೆ, ಬಂಜನ್ನುವ ಶಬ್ದ ಬಿಡಿಸಯ್ಯ ಶಿವನೇ, ಬಿಡಿಸಯ್ಯ ಶಿವನೇ. ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ ಬಾಳಲೆ, ಬಾಡಿಗೆ ಎತ್ತು ದುಡಿದಂಗ ಬಾಳಲೆ, ಆ ಸುಂಡು ಬೀಸಿ ಹೋಗಿದಂಗ, ಆ ಸುಂಡು ಬೀಸಿ ಹೋಗಿದಂಗ. ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ. ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಬಂಜಿ ಬಾಗಿಲ ಮುಂದ ಅಂಜೂರಿ ಗಿಡ ಹುಟ್ಟಿ, ಟೊಂಗೆ ಟೊಂಗೆಗಳಲ್ಲಿ ಗಿಳಿ ಕೂತ ಹೇಳವ, ಟೊಂಗೆ ಟೊಂಗೆಗಳಲ್ಲಿ ಗಿಳಿ ಕೂತ ಹೇಳವ, ಬಂಜೆಯ ಬದುಕೆಲ್ಲ ಎರವರಿಗೆ, ಬಂಜೆಯ ಬದುಕೆಲ್ಲ ಎರವರಿಗೆ. ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ. ಬಂಜೆಯ ಮನಿಯೊಳಗೆ ಬಂಗಾರದೊಳ ಕಲ್ಲು, ಬಂಜೆಯ ಮನಿಯೊಳಗೆ ಬಂಗಾರದೊಳ ಕಲ್ಲು, ಬಂದು ಕುಟ್ಟಾಕ ಸೊಸೆ ಇಲ್ಲ ಮಹಾನವಮಿ, ಬಂದು ಕುಟ್ಟಾಕ ಸೊಸೆ ಇಲ್ಲ ಮಹಾನವಮಿ, ಬನ್ನಿ ಮುಡಿಯಾಕ ಮಗನಿಲ್ಲ, ಬನ್ನಿ ಮುಡಿಯಾಕ ಮಗನಿಲ್ಲ. ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ. ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದೇ ಲೇಸು, ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದೇ ಲೇಸು, ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ, ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ, ಬಂದ ಜನಕ್ಕೆಲ್ಲ ನೆರಳಾಯಿತು, ಬಂದ
ಜನಕ್ಕೆಲ್ಲ ನೆರಳಾಯಿತು. ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ. ಕಂದಾನ ಕೊಡು ಶಿವನೇ ಬಂಧನ ಪಡಲಾರೆ ಶಿವನೇ 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 ಕಂದಾನ ಕೊಡು ಶಿವನೇ ಬಂಧನ ಪಡಲಾರೆ ಪಂಜಂಬ ಶಬ್ದ ಹೊರಲಾರೆ ಭೂಮಿ ಮ್ಯಾಲ ಪಂಜಂಬ ಶಬ್ದ ಹೊರಲಾರೆ ಭೂಮಿ ಮ್ಯಾಲ ಹಂಗಿನ ಪಾನ ಉಣಲಾರೆ ಹಂಗಿನ ಪಾನ ಉಣಲಾರೆ. ಬಾಲಕರಿಲ್ಲದ ಬಾಲಿದಾತರ ಜನ್ಮ. ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ ಶಿವನೇ ಸಂಜೀಲೆ ಹುಟ್ಟಲಿ ಮುಂಜಾನೆ ಸಾಯಲಿ ಪಂಜನ್ನು ಬಸವಲ್ಲ ಬಿಡಿಸಯ್ಯ ಶಿವನೇ ಪಂಜನ್ನು ಬಸವಲ್ಲ ಬಿಡಿಸಯ್ಯ ಶಿವನೇ. ಜೋಡೆರಡು ಕಾಯಿ ಒಡಸೇನ ಜೋಡೆರಡು ಕಾಯಿ ಒಡಸೇನ. ಬಾಲಕರಿಲ್ಲದ ಬಾಲ್ಯದಾತರ ಜನ್ಮ. ಬಾಡಿಗೆ ಎತ್ತು ದುಡಿದಂಗ ಬಾಳೆಲೆ ಬಾಡಿಗೆ ಎತ್ತು ದುಡಿದಂಗ ಬಾಳೆಲೆ ಆ ಸುಂಡು ಬೀಸಿ ಹೋಗಿದಂಗ ಆ ಸುಂಡು ಬೀಸಿ ಹೋಗಿದಂಗ ಆ ಸುಂಡು ಬೀಸಿ ಒಗೆದಾಂಗ. ಸಾಂಬ ಜಯ ನಮ ಪಾರ್ವದೇವದ ಶಿವ ಹರ ಹರ ಮಹಾದೇವ. ಸಂಜೆಯಿಲೆ ಹುಟ್ಟಲಿ ಮುಂಜಾನೆ ಸಾಯಲಿ. ಜಾನಪದ ಗರಿತಿ ಬರೆಯುವ ಆ ಪದ ಎಷ್ಟು ಮಮ್ಮಲ ಮರುಗಿಸಿತ್ತು ಅಂತ. ಬಂಜಿ ಬಂಜಿ ಎನ್ನುವಂಥ ಮಾತು ನಾನು ಕೇಳಲಾರೆ ಭಗವಂತ. ಸಾಯಂಕಾಲ ಹುಟ್ಲಿ ಮುಂಜಾನೆ ಬೇಕಾದ್ರೆ ಪಾದಕ್ಕೆ ಕರುಕೋ. ಈ ಜನಗಳಾಡುವ ಬಿರು ನುಡಿಗಳ ಬಂಜೆ ಎಂಬ ಶಬ್ದ ನನ್ನಿಂದ ದೂರು ಮಾಡು ಪರಮಾತ್ಮ. ದುಃಖ ತಪ್ತಳಾಗಿ ಶಿರಸಮ್ಮ ಅಳುವ ಸಂದರ್ಭದೊಳಗ ಅನಂತರಾಯ ಬರ್ತಾನೆ. ಯಾಕಮ್ಮ ಏನಾಗದು? ಏನು ಹೇಳಲಿ ರಾಯ, ಏನು ಹೇಳಲಿ? ತಾಯಿ ಅನಿಸ್ಕೊಳ್ಬೇಕಂದ್ರ ಮನ್ಯಾಗ ಮಕ್ಕಳಿಲ್ಲ. ದುಃಖ ಮರಿಬೇಕು ಅಂದ್ರ ಮನ್ಯಾಗ ಮಕ್ಕಳ ಜೊತೆ ಆಟ ಆಡ್ಬೇಕಂದ್ರ ಮಕ್ಕಳಿಲ್ಲ ರಾಯ. ಮಕ್ಕಳ ಇಲ್ಲದೆ ಇರುವ ನನ್ನ ಬದುಕು ಯಾತಕ್ಕಾಗಿ ಬೇಕಪ್ಪ? ಗಾಣದ ಎತ್ತು ದುಡುದು 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 ಸತ್ತಂಗಾಗತ್ತ ನನ್ನ ರಾಯ. ಬಂಜಿ ಅನ್ನುವಂಥ ಶಬ್ದ ಅನಿಸ್ಕೊಳ್ಬೇಕಾಗ್ಯದ ನನ್ನ ರಾಯ. ಈ ಬದುಕು ನಾವಲ್ಲೇ ನಾವಲ್ಲೇ ನಾವಲ್ಲೇ
ಶಿರಸಮ್ಮ ಯಾವಾಗ ಅನಂತರಾಯನ ಮುಂದೆ ದುಃಖವನ್ನು ತೋಡ್ಕೊಳ್ತಿದ್ದಾಳೆ, ಕಣ್ಣೀರ ಕಪಾಳಕ್ಕೆ ಬಂದಿರುವ ಘಳಿಗೆಯೊಳಗ ಶಿರಸಮ್ಮಗೆ ಅನಂತರಾಯ ಉಪದೇಶವನ್ನು ಕೊಟ್ಟು ಹೇಳ್ತಿದ್ದಾರೆ. ವಿಶ್ವಕರ್ಮ ಸಮಾಜದ ನಮ್ಮ ಮನೆತನ 4 ಜನಕ್ಕೆ ಬದುಕನ್ನ ಕಲಿಸಿಕೊಟ್ಟಿದವ. ಸಂತ ಶಿಶುನಾಳ ಶರೀಫರ ತಂದೆ ತಾಯಿಗಳಾಗಿರುವಂಥ ಹಜ್ಜುಮಾ ಮತ್ತು ಇಮಾಮ್ ಸಾಹೇಬ್. ಹಜ್ಜುಮಾ ಸಹಿತ ಅಳ್ತಾ ಕೂತಾಗ ಇಮಾಮ್ ಸಾಹೇಬ್ರು ಬಂದು ಕೇಳ್ತಾರ, ಯಾಕ ಹಜ್ಜುಮಾ? ಯಪ್ಪ, ನನಗಂತೂ ಮಕ್ಕಳಿಲ್ಲ, ನೀವು ಇನ್ನೊಂದು ಮದುವೆ ಆಗಬೇಕು, ನಾನೇ ನಿಂತು ಮಾಡ್ತೀನಿ ಅಂತ ಹಜ್ಜುಮ ಒಪ್ಪಿಕೊಳ್ತಾರೆ. ಹಜ್ಜುಮ ಯಾವಾಗ ಈ ಮಾತು ಇಮಾಮ್ ಸಾಹೇಬ್ರಿಗೆ ಅಂತಾಳೋ, ಇಮಾಮ್ ಸಾಹೇಬ್ರು ಅಂತಾರ, ಹುಚ್ಚಿ, ಮಕ್ಕಳಿಲ್ಲ ಅಂತ ನಾವ್ ಯಾಕೆ ಚಿಂತೆ ಮಾಡೋಣವಾ? ಮಕ್ಕಳು ಇಲ್ಲ ಅಂತ ನಾವ್ ಯಾಕೆ ಚಿಂತೆ ಮಾಡೋಣವಾ? ಕೊಡುವಂಥದ್ದು ಅವನ ಕೈಯಾಗದ, ಕೊಡದೇ ಇರುವಂಥದ್ದು ಅವನ ಕೈಯಾಗದ. 2 ಆತನ ಕೈಯೊಳಗಿದ್ದಾಗ ನಾವ್ ಯಾಕೆ ಚಿಂತೆ ಮಾಡೋಣವಾ? ಅವ ಆಟ ಆಡಿಸ್ತಾನ, ನಾವು ಆಡ್ಬೇಕು. ಅವ ಆಟ ಆಡಿಸ್ತಾನ, ನಾವು ಆಟ ಆಡ್ಬೇಕು. ನಾಟಕ ಮಾಡಾಕ ಬಣ್ಣ ಹಚ್ಕೊಂಡ ನಾವು ಆಟ ಆಡಕ ಬಂದೀವಿ. ಹಜ್ಜುಮ, ಮಕ್ಕಳಿಲ್ಲ ಅಂತ ಯಾಕೆ ಚಿಂತೆ ಮಾಡ್ತೆ? ಗುರುಗಳು ಬಂದು ಹೇಳುತ್ತಾರೆ, ಹಜ್ಜುಮ, ಮಕ್ಕಳು ಇಲ್ಲ ಅನ್ನೋದು ಒಂದೇ ಒಂದು ಚಿಂತೆ ಇದ್ರ, ಮಕ್ಕಳಿದ್ದವರಿಗೆ 108 ಚಿಂತೆ ಬಂದು ಸಾಯಕತ್ತಾರವ. ಅದರಿಲ್ಲವಾ? ಎಷ್ಟು ಜನ ನಿಮ್ಮ ಮಕ್ಕಳು ದಿವಸ ರಾತ್ರಿ ಮನೆಗೆ ಬರ್ತಾರೆ ಹೇಳ್ರಿ? ಎಷ್ಟು ಜನ ಮಕ್ಕಳು ನಿಮ್ಮ ಒಂದು ದಿವಸ ನಿಮ್ಮ ಕಣ್ಣಾಗ ನೀರು ತರಿಸಿಲ್ಲ ಹೇಳ್ರಿ? ಮಕ್ಕಳು ಇರ್ಲಾರ್ದವರಿಗೆ ಮಕ್ಕಳು ಇಲ್ಲ ಅನ್ನೋದು ಒಂದು ಚಿಂತೆ ಆದ್ರ, ಮಕ್ಕಳಿದ್ದವರಿಗೆ 108 ಚಿಂತೆ ಅದ. ಮಕ್ಕಳು ಇರ್ಲಾರ್ದವರಿಗೆ ಮುಕ್ತಿ ಸಿಗಲ್ಲ ಅಂತ ಅಲ್ಲ ಹಜ್ಜುಮಾ, ಗುರುವಿನ ಮಕ್ಕಳಾಗಲಾರದವರಿಗೆ ಮಾತ್ರ ಮುಕ್ತಿ ಅನ್ನೋದು ಸಿಗಲ್ಲ. ನೀವು ಗುರುವಿನ ಮಕ್ಕಳಾಗರೆ ನಿಮಗೆ ಮುಕ್ತಿ ಸಿಗತ್ತ. ಈ ಮಾತು ಅನಂತರಾಯ ಶಿರಸಮ್ಮಳಿಗೆ ಹೇಳ್ತಿದ್ದ. ಈ ಮಾತು ಹೇಳಿದಾಗ ಶಿರಸಮ್ಮ ಧೈರ್ಯದಿಂದ ಬದುಕ ಪ್ರಾರಂಭಿಸಿರ್ತಾಳ. ಗುರುವಿನ ಮಕ್ಕಳಾಗಬೇಕು, ನಮಗ ಮಕ್ಕಳಿಲ್ಲ ಅಂತ ಚಿಂತೆ ಮಾಡಬಾರ್ದು. ಎಷ್ಟು ಜನಕ್ಕೆ ಮಕ್ಕಳಿಲ್ಲ? ಇದೇ ಗುಡ್ಡಾಪುರ ದಾನಮ್ಮಗ ಸಹಿತ ಮಕ್ಕಳಿಲ್ಲ, ನೆನಪಿರಲಿ. ಇದೇ ಗುಡ್ಡಾಪುರ ದಾನಮ್ಮಗ ಸಹಿತ ಮಕ್ಕಳಿಲ್ಲ. ಅವರು ದೇವರಾಗಿಲ್ಲ, ಆಗಿಲ್ಲ. ಅಲ್ಲಮ್ಮ ಪ್ರಭುಗಳ ಮದುವೆನೇ ಆಗಿಲ್ಲ, ಅವರಿಗೆ ಮುಕ್ತಿ ಸಿಕ್ಕಿಲ್ಲ. ಅಕ್ಕ ಮಹಾದೇವಿ ಮದುವೆ ಆಗಿಲ್ಲ, ಅವರಿಗೆ ಮುಕ್ತಿ ಸಿಕ್ಕಿಲ್ಲ. ಎಷ್ಟು ಜನಕ್ಕೆ ಮಕ್ಕಳಿಲ್ಲ, ಅವರೆಲ್ಲ ದೊಡ್ಡ ದೊಡ್ಡ ಹೆಸರು ಮಾಡಿಲ್ಲ. ಸುಮ್ಮನೆ ಪ್ರಶ್ನೆ ಮಾಡ್ಕೊಳ್ಬೇಕು. ಮಕ್ಕಳು ಇರಲಾರ್ದವರಿಗೆ ಮುಕ್ತಿ ಸಿಗಲ್ಲ ಅಂತಲ್ಲ, ಗುರುವಿನ ಮಕ್ಕಳಾಗಲಾರ್ದವರಿಗೆ ಮುಕ್ತಿ ಸಿಗಲ್ಲ ಅನ್ನೋದನ್ನು. ಹಾಗೆ ಶಿರಸಮ್ಮ ಯಾವಾಗ ಅನಂತರಾಯ ಧೈರ್ಯವನ್ನ ಕೊಟ್ಟನೋ, ಅದೇ ರಾತ್ರಿ ಮಲಗುತ್ತಾರೆ. ಕನಸಿನೊಳಗ ಮಲ್ಲೇಶ್ವರ ದರ್ಶನವನ್ನ ಕೊಡ್ತಾರೆ. ಇದು ಹಂಗ ನಿಮ್ಮೂರಿನ ಆರಾಧ್ಯ ದೈವ ಬೆಣ್ಣಿ ಬಸವೇಶ್ವರನು, ಆ ಉಮರಾಣಿಯ ಆರಾಧ್ಯ ದೈವ ಮಲ್ಲೇಶ್ವರ ತಾರಕೇಶ್ವರ ಬಂದು ದರ್ಶನವನ್ನ ಕೊಟ್ಟು ಹೇಳ್ತಾನ ಕನಸಿನೊಳಗ. ನಿಮ್ಮ ಕನಸಿನಾಗ ದೇವ್ರು ಬಂದಾವೇನವ? ನೆನಪು ಮಾಡ್ಕೋರಿ.
ಬಿಳಿದೇನೋ ಬಂದು ನಿಂತಿತ್ರಿ, ಬಾಗಲಾಗ ನಿಂತಿತ್ರಿ, ಮತ್ತೆ ಒಂದು ದಾರ ಕಟ್ರಿ ದೆವ್ ಬಂದದಂತ ಬರ್ಚಿರಿ ನೀವು. ನಿಮ್ಮ ಕನಸಿನ್ಯಾಗ ದೆವ್ವೇ ಬರ್ತಾವ ಹೊರತಾಗಿ ದೇವರೇನೋ ಬರಲ್ಲ. ಕೆಚ್ಚಿಲ್ಲದ ಮರಣ ಕ್ರಿಮಿ ಇಂಬು ಗೊಂಬಂತೆ, ನೃಪತಿ ಇಲ್ಲದ ರಾಜ್ಯವ ಅನ್ಯರಿಂಬು ಗೊಂಬಂತೆ. ಭಾಳ ಚಲೋ ಬರೀತಾಳೆ ಅಕ್ಕ ಮಹಾದೇವಿ. ಗಿಡದಾಗ ಕೆಚ್ಚ ಇರಲಿಲ್ಲ ಅಂದ್ರ ಹುಳ ಹತ್ತತಾವಿಲ್ರಿ? ಬ್ಯಾಡ, 4 ಇಲ್ಲ 5 ದಿವಸ ನೀವು ಸತ್ತಾಗ ಸುಮ್ಮನೆ ಇಲ್ಲಿಟ್ವಿ ಅಂದ್ರೆ ನಮಗೆ ಹತ್ತಿರ್ತಾವ. ಯಾಕ? ಇದ್ರೊಳಗೆ ಏನೂ ಇರಲ್ಲ, ಆದರೂ ಸೊಕ್ಕ ಮಾತ್ರ ಬಿಡಲ್ಲ. ಹೋದ 2 ದಿವಸಕ್ಕೆ ಹುಳ ಹತ್ತಿ ನಮ್ಮನ್ನ ಹಾಳು ಹಿಪ್ಪಿ ಮಾಡಿ ಬಿಡ್ತಾವ, ಆದರೂ ಸೊಕ್ಕ ಮಾತ್ರ ಕಡಿಮೆ ಆಗಿ. ಮಣ್ಣಲ್ಲಿ ಮಣ್ಣಾಗುವ ದೇಹಕ್ಕೆ ಒಣಜಂಭಬೇಕೆ? ಭಾಳ ಚಲೋ ಬರೀತಾನೆ. ಏನು? ಮಣ್ಣಲ್ಲಿ ಮಣ್ಣಾಗುವ ದೇಹಕ್ಕೆ ಒಣಜಂಭಬೇಕೆ? ಹೆಂಗ ಗಿಡದೊಳಗ ತಾಕತ್ತಿಲ್ಲ ಅಂದ್ರೂ ಹುಳ ಬಂದು ಹತ್ತುತ್ತಾವ. ನೃಪತಿ ಇಲ್ಲದ ರಾಜ್ಯವ ಅನ್ಯರಿಂಬುಗೊಂಬಂತೆ. ಯಾವ ರಾಜ್ಯದೊಳಗ ರಾಜ ಇರಲ್ಲೋ ಇನ್ನೊಬ್ಬ ರಾಜ ಬಂದು ನಮ್ಮನ್ನೆಲ್ಲ ಕೊಂದು ತಾನೇ ಆಡಳಿತ ನಡೆಸ್ತಾ. ತಿಳಿತಿಲ್ಲ? ನೃಪತಿ ಇಲ್ಲದ ರಾಜ್ಯವ ಅನ್ಯರು ಇಂಬುಗೊಂಬಂತೆ. ಶಿವಧ್ಯಾನ ಶಿವಸ್ಮರಣೆ ಇಲ್ಲದವರ ಭೂತ ಪ್ರೇತ ಪಿಶಾಚಿಗಳೆಂಬುಗೊಂಬಂತೆ. ಯಾವ ಮನಸ್ಸಿನೊಳಗ, ಯಾವ ಹೃದಯದೊಳಗ, ಯಾವ ತಲೆಯೊಳಗ ಶಿವ ಅನ್ನೋದು ಇಲ್ಲ, ಆ ತಲೆಯೊಳಗ ದೆವ್ವ ಅನ್ನೋದು ಬರುತ್ತೆ. ಶಿವನಿಲ್ಲದ ಜಾಗದೊಳಗ ಶವ ಬರುತ್ತದೆ. ಹೇಳದ ಅರ್ಥ ಆಯ್ತು? ಶಿವನಿಲ್ಲದ ಜಾಗದೊಳಗ ಶವ ಬರುತ್ತದೆ. ಆ ಶವ ಬರಬಾರದು ಅಂದ್ರೆ ಶಿವನ ಸ್ಥಾನ ಆಗಬೇಕು. ಈ ಜಾಲಿ ಗಿಡ, ಕಾಂಗ್ರೆಸ್ ಗಿಡ ಬೆಳಿತಾವ. ಎದಕ್ಕೆ ಬೆಳಿತಾವ್ರಿ? ಅಲ್ಲಿ ಯಾರೂ ಹೋಗಲ್ಲ, ಏನೂ ಮಾಡಲ್ಲ, ಅವು ಬೆಳಿತಾವ. ನೀವೇ ಹೋಗಿ 1-4-5 ಸಲ ತಿರುಗಾಡ್ರಿ, ಬೆಳಿತಾವೇನು? ಬೆಳೆಯಲ್ಲ. ಹಂಗ ತಲೆಯೊಳಗೆ ಅದು ಇರಲಾರ್ದೆ ಇನ್ನೊಂದಿತ್ತು ಅಂದ್ರೆ ಅವತ್ತು ದೆವ್ ಬರ್ಬೇಕ? ದೆವ್ವ ಬರ್ತಾವ. ಆ ಕನಸು ಯಾರಿಗೆ? ಶಿರಸಮ್ಮಳಿಗೆ ಕನಸು. ಮಲ್ಲೇಶ್ವರ ಬಂದು ಆಶೀರ್ವಾದವನ್ನ ಮಾಡ್ತಿದ್ದಾನ್. ತಾಯಿ, ನೀನು ಚಿಂತಿಸಬೇಡ, ನಿನ್ನ ಭಕ್ತಿಗೆ ಪರಮಾತ್ಮನ ಒಲುಮೆ ಆಗ್ಯಾದ. ತಾಯಿ, ನಿನ್ನ ಭಕ್ತಿಗೆ ಪರಮಾತ್ಮನ ಒಲುಮೆ ಆಗ್ತದೆ. ನೀವು ಅಂತಿರ್ತೀರಿ ನಮಗೆ ಆಗಲ್ರಿ, ಅವ್ರಿಗೆ ಅಷ್ಟೇ ಆತವ ಅಂತ. ನೀವು ಅಂತಿರ್ತೀರಿ ಅವ್ರಿಗೆ ಅಷ್ಟೇ ಆತವ, ನಮಗಾಗಲ್ಲ ಅಂತ. ಕೌನ कहता है भगवान खाते नहीं, हम ಶಬರಿ के जैसे खिलाते नहीं. ಯಾರಂತಾರ ಪರಮಾತ್ಮ ಬಂದು ಊಟ ಮಾಡಲ್ಲ ಅಂತ? ಊಟ ಮಾಡಿಸುವಂತ ಗುಣ ನಮ್ಮೊಳಗ ಇಲ್ಲ, ಅದಕ್ಕವ ಬರಲ್ಲ. ಊಟ ಮಾಡಿಸುವಂಥ ಗುಣ ನಮಗ ಇಲ್ಲ, ಅದಕ್ಕವ ಬರಲ್ಲ. ಶಬರಿ ಕಾಯ್ತಾಳ. ಯಾರಿಗಾಗಿ ಕಾಯ್ತಾಳ್ರಿ? ರಾಮನಿಗಾಗಿ. ಎಷ್ಟು ವರ್ಷ ಕಾಯ್ತಾಳೆ ಗೊತ್ತು? 12 ವರ್ಷ ಕಾಯ್ತಾಳ ಶಬರಿ. ನನ್ನ ರಾಮ, ನನ್ನ ದೇವರು, ನನ್ನ ಭಗವಂತ ಬಂದೇ ಬರ್ತಾನ, ಅವನಿಗೆ ನಾನು ಊಟ ಮಾಡಿಸಬೇಕು ಅಂತ ಭಕ್ತಿ ಅದಾರಿ. ಬಂದ ನಮಗದ ಏನು? ಕಾಯ್ತೀವೇನು ನಾವು? ಮಳೆ ಬಂತು ಅಂದ್ರೆ ಪುರಾಣಕ್ಕೆ ಯಾಕೆ ಹೋಗ್ಬೇಕಂತ TV ಹಚ್ಕೊಂಡು ಮನೆಗೆ ಏಸು ಮಂದಿ ಕುಂಚಿಲ್ಲ. ಉದಾಹರಣೆ ಹೇಳಕತ್ತೀನಿ ನಾನು. ಮತ್ತು ಮುತ್ತೆ ಏನು ಎಲ್ಲ ಸುತ್ತು ವರ್ಷ ನಮಗೆ ಬರ್ತಾನ ನಂಗದಿರಿ. ನನ್ನ ಮಾತೆ ಹಿಂಗೆ ಇರ್ತಾವೆ, ಏನು ಮಾಡೋಕ್ಕಾಗಲ್ಲ. ನನ್ನ ಮಾತೆ ಹಿಂಗೆ. ಅಲ್ಲಿ ಹೋಗಿ ಏನು ಮಾಡೋದದ ಅಂತ ಕುಂತಿರಲ್ಲ,
ತಾಳ್ಮೆ ಶಬರಿಗಿದ್ದಷ್ಟು ನಮಗಿದ್ದಿದ್ರೆ ಇಡತಿಗೆ ಭಗವಂತ ನಮಗೆ ಒಲುಮೆ ಆಗ್ತಿತ್ತು. ನಮಗಿಲ್ಲ, ಇಲ್ಲದಕ್ಕೆ ಆಗಿಲ್ಲ. ಪರೀಕ್ಷೆ ಆದಾಗ ಪಾಸ್ ಆಗಬೇಕು. ಫೇಲ್ ಆದ್ವಿ ಅಂದ್ರೂ ನಮಗೆ ಪಾಸ್ ಮಾಡು ಅಂದ್ರೆ ಯಾರೂ ಪಾಸ್ ಮಾಡೋಕ್ಕಾಗಲ್ಲ. ನೀವೇ ಬರೀಬೇಕು, ನೀವೇ ಪಾಸ್ ಆಗಬೇಕು, ನೀವೇ ತಾಳ್ಮೆ ತಗೊಳ್ಬೇಕು. ಭಗವಂತ ಬಂದು ಒಲಮೆ ಆಗ್ತದೆ. ಅದಕ್ಕೆ ಹೇಳದೆ ಕೌನ ಕೆಹತೆ ಹೈ ಭಗವಾನ ಖಾತೆ ನಹಿ ಹಮ್ ಶಬರಿ ಕೆ ಜೈಸೆ ಖಿಲಾತೆ ನಹಿ. ಶಿರಸಮ್ಮ ಕಾಯ್ತಾಳೆ, ಬಂದ ಪರಮಾತ್ಮನ ಒಲುಮೆ ಆಗ್ತದೆ, ಆಶೀರ್ವಾದ ಮಾಡ್ತಾನೆ. ಚಿಂತಿಸಬೇಡ ಶಿರಸಮ್ಮ, ನಿನ್ನ ಉದರದೊಳಗ ಗಂಡು ಮಗುವಲ್ಲ ಓರ್ವ ಹೆಣ್ಣು ಮಗುವಿನ ಜನನವಾಗ್ತದೆ. ಆ ಹೆಣ್ಣು ಮಗು ಬರೀ ಮನೆತನ ಬೆಳಗುವ ಮಗುವಲ್ಲ, ಇಡೀ ರಾಷ್ಟ್ರವನ್ನು ಬೆಳಗುವಂಥ ಮಗುವಾಗ್ತದೆ. ಬೆಳಗಬೇಕು, ಬೆಳಗಿಸುವಂಥದ್ದು ನೀವುಗಳೇ. ಬಹಳ ಜನ ನೀವೇ ಅಂತಿರ್ತೀರಿ. ಮುತ್ಯ 2 ಆಯ್ತು 3 ಆಯ್ತು, 3ಕ್ಕೆ 3 ಹೆಣ್ಣೆ ಆಗ್ಯಾವ, ಏನಾದರೂ ಆಶೀರ್ವಾದ ಮಾಡಿ ಗಂಡು ಮಾಡ್ರಿ ಅಂತ. ನಿಮ್ಮದ್ರಿ ನೀವು ಹೆಮ್ಮೆ ಪಡಬೇಕು. ಹೆಣ್ಣು ಮಗು, ಹೆಣ್ಣೊಂದು ಕಲೆತರೆ ಶಾಲೆಯೊಂದು ತೆರೆದಂತೆ. ಹೇಳ್ತೀರಿ, ಗಂಡು ಒಬ್ಬ ಬೆಳೆದರೆ ಬಾರು ಒಂದು ತೆರೆದಂತೆ. ನಾ ಹೇಳೋದು ಕರೆಕ್ಟ್ ಅದ ಇಲ್ಲ? ನೀವೇನಾರೇ ಅನ್ಕೊಳ್ರಪ್ಪೋ, ಚಿಂತೆ ಇಲ್ಲ, ಏನಾರೇ ಅನ್ಕೊಳ್ರಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಗಂಡೊಂದು ಬೆಳೆದರೆ ಬಾರೊಂದು ತೆರೆದಂತೆ. ಗುಟಕ ತಿಂದ ಮಟಕ ಆಡಿ ಚಟಕ್ಕ ಬಿದ್ದು ಗೊಟಕ್ಕನ. ಏನು? ಗುಟಕ ತಿಂದು ಮಟಕ ಆಡಿ ಚಟಕ್ಕ ಬಿದ್ದು ಈ ಕಡೆ ಮನೆಗೂ ಬರ್ಲಾರ್ದಂಗ ಮಠಕ್ಕೂ ಹೋಗ್ಲಾರ್ದಂಗ ನಡಬರ್ಕ ಬೀದಿ ಹಣಾಗಿ ಗೊಟಕ್ ಚಟದ ದಾಸರು ಆಗ್ಬಾರ್ದು. ಹೆಣ್ಣು ನೆನಪಲ್ಲಿರಲಿ. ಕೆಂಪು ಮೂತಿಯ ಬ್ರಿಟಿಷರನ್ನ ಮೊಟ್ಟ ಮೊದಲನೆಯ ಬಾರಿಗೆ, ಏನು? ಕೆಂಪು ಮೂತಿಯ ಬ್ರಿಟಿಷರನ್ನ ಮೊಟ್ಟ ಮೊದಲನೆಯ ಬಾರಿಗೆ ಇಡೀ ಭಾರತದ ಇತಿಹಾಸದೊಳಗ, ಬರೀ ಕರ್ನಾಟಕ ಅಲ್ಲ, ಬರೀ ಕರ್ನಾಟಕ ಅಲ್ಲ, ಇಡೀ ಭಾರತದ ಇತಿಹಾಸದೊಳಗ ಸೆಡ್ಡನ್ನು ಹೊಡೆದು ಅವರೆಲ್ಲರನ್ನ ಮೊನ್ನ ಮುಕ್ಕಿಸಿರುವಂಥ ಧೀರ ಮಹಿಳೆ ಯಾರಾದ್ರೂ ಇದ್ರೆ ಅದು ಕಿತ್ತೂರಿನ ವೀರ ರಾಣಿ ಚೆನ್ನಮ್ಮ ಅನ್ನೋದನ್ನ ನೆನಪಿರಬೇಕು. ಇವ್ರೇನು ಕುಂತಾರಲ್ಲ ಈ ಕಂಪನಿ, ಇವ್ರು ಯಾರು ಬಂದಿಲ್ಲ ಅವಾಗ. ಈ ಕಂಪನಿ ಏನದಲ್ಲ, ಇವ್ರು ಯಾರು ಬ್ರಿಟಿಷರ್ನ ಓಡಿಸಾಕ ಮೊದಲು ಬಂದಿಲ್ಲ, ನೀವ ಬಂದಿರಿ, ನೀವು ಬಂದಿರಿ. ನೀವು ಬಂದ ಘಳಿಗೆಯೊಳಗ ವೀರ ರಾಣಿ ಕಿತ್ತೂರಿನ ಚೆನ್ನಮ್ಮ ದೊಡ್ಡ ಹೆಸರಾಗ್ತು. ಮಹಾದೇವಿ ಉಡತಡಿಯನ್ನ ಬಿಟ್ಟು ಕಲ್ಯಾಣಕ್ಕೆ ಬಂದು ಕಲ್ಯಾಣದೊಳಗ ಎಲ್ಲವನ್ನ ಪರೀಕ್ಷೆಯೊಳಗ ಪಾಸಾಗಿ ಮಹಾದೇವಿ, ಇನ್ನು ಮುಂದೆ ನೀನು ಬರೀ ಮಹಾದೇವಿಯಲ್ಲ, ಇಡೀ ಜಗತ್ತಿಗೆ ಅಕ್ಕ ಮಹಾದೇವಿ ಅಂತ ಬಿರುದನ್ನ ಪಡ್ಕೊಳ್ತಾಳೆ. ಯೋಚಿಸ್ಬೇಕ್ರಿ ನಾವೆಲ್ಲ. ಹೆಣ್ಣು ಬೇಡ ಗಂಡ ಬೇಡ, ಅವೇ ನಿಮ್ಮ ಕೈಯಾಗದವೇನ್? ಭಗವಂತನ ಪ್ರಕೃತಿಯ, ಭಗವಂತ ಯಾವುದು ಕೊಟ್ಟಾನೋ ಅದನ್ನು ಸ್ವೀಕಾರ ಮಾಡ್ರಿ. ಮೊನ್ನೆ ತಾನೇ ಈಗೊಂದು 18ನೇ ತಾರೀಕು 19ನೇ ತಾರೀಕು 9 ತಿಂಗಳ ಕಾಲ ಬಾಹ್ಯಾಕಾಶದೊಳಗ ನಿಂತು ಸಾಧನೆಯನ್ನ ಮಾಡಿ 9 ತಿಂಗಳು ಆದರೂ ಸಹಿತ ಜೀವಂತವಾಗಿ ಈ ನಾಡಿಗೆ ಬಂದಿರುವಂಥ ಗಟ್ಟಿಗಿತ್ತಿ ಸುನಿತಾ ವಿಲಿಯಮ್ಸ್ ಅನ್ನೋದು ಕೂಡ ಹೆಣ್ಣು ಅನ್ನೋದು ನೆನಪಿರಲಿ. ಎಷ್ಟು ಬೇಕಿಂತ ಉದಾಹರಣೆ.
ಹಂಗ ಹೇಳ್ತಿದ್ದಾನ ಮಲ್ಲೇಶ್ವರ. ನೀನು ಚಿಂತಿಸಬೇಡ ತಾಯಿ, ನಿನ್ನೊಳಗ ಸಾಕ್ಷಾತ್ ಪಾರ್ವತಿ ದೇವಿಯ ಜನನವಾಗ್ತದೆ. ಆ ಜನನ ಬದುಕನ್ನು ಉದ್ಧರಿಸ್ತದ. ಶಿರಸಮ್ಮ ನೀನು ಚಿಂತಿಸಬೇಡು ಅಂದಾಗ ತಕ್ಷಣ ಎದ್ದೇಳ್ತಾಳೆ. ಕನಸಾಗಿರುತ್ತದೆ. ಗುಡಿಗೆ ಹೋಗ್ತಾಳೆ, ನಮಸ್ಕಾರವನ್ನು ಮಾಡ್ತಾಳೆ. ಯಾವ ನಮಸ್ಕಾರವನ್ನು ಭಯ ಭಕ್ತಿಯಿಂದ ಮಾಡ್ತಿದ್ಲೋ, ಬಲಗಡೆಯಿಂದ ಮಲ್ಲೇಶ್ವರ ಹೂವನ್ನು ಆಶೀರ್ವಾದ ಮಾಡಿಬಿಡ್ತ. ಯಾವ ಹೂವಿನ ಆಶೀರ್ವಾದ ಆಗ್ತದೆ, ಫಲ ಪುಷ್ಪಗಳ ಆಶೀರ್ವಾದ ಆಗ್ತದೆ. ತಿಳ್ಕೊಳ್ಳುತ್ತಾಳೆ ಶಿರಸಮ್ಮ, ಮಲ್ಲೇಶ್ವರ ಕೊಟ್ಟಿದ್ದು ಬರೀ ಹೂವಲ್ಲ, ಅದು ನನ್ನ ಮನೆತನ ಬೆಳಗುವ ಪ್ರಸಾದ ಅಂತ ತಿಳಿದು ಮುಂದೆ ಕೆಲವೇ ದಿನಗಳೊಳಗ ಆ ತಾಯಿ ಶಿರಸಮ್ಮ ಗರ್ಭವತಿಯಾಗ್ತಾಳೆ. ಗರ್ಭವತಿಯಾಗಿರುವ ಘಳಿಗೆಯೊಳಗ ನೀವುಗಳೆಲ್ಲರ ಹಾಗೆ ಆ ತಾಯಿಗಳಿಗೆ ಬಯಕೆಗಳಾಗುವುದಿಲ್ಲ. ಅವಳ ಬಯಕೆನೇ ಬೇರೆಯಾಗಿತ್ತು. ಅಂಥ ಬಯಕೆ ಏನಾಗಿತ್ತು, ಯಾವಾಗ ಜನನವಾಗ್ತದೆ ಅನ್ನುವಂಥ ವಿಚಾರ ನಾಳೆ ದಿವಸ ತಿಳ್ಕೊಳ್ಳೋಣ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ನಾಳೆಗೆ ಏನದ ಯವ್ವ, ಏನದ, ತೊಟ್ಲದ ಪಕ್ಕ ನೆನಪದ, ಏನದ, ಆ ತೊಟ್ಲ ಕಾರ್ಯಕ್ರಮ ಶೃಂಗಾರ ಮಾಡೋದು ಕಮಿಟಿಯವರಲ್ಲ, ನೀವ ಬರಬೇಕು. 5ಕ್ಕೆ ಬಂದು ಅದಕ್ಕೆ ಶೃಂಗಾರ